ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದಪಂಕಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ಇಂದು ಪ್ರಾತಸ್ಮರಣೀಯರಾದ ವಿಜಯದಾಸರ ಆರಾಧನಾ ಮಹೋತ್ಸವ. ಬಹಳ ದೊಡ್ಡ ಒಂದು ಸುದಿನ ಅಂತ ಹೇಳಬಹುದು. ಇವತ್ತಿನ ದಿವಸ ವಿಜಯದಾಸರಂದರೆ ಸಾಕು, ಆ ಮಹನೀಯರ ಹೆಸರನ್ನು ತೆಗೆದುಕೊಂಡ ದಿವಸನೇ ಉತ್ತಮ ದಿವಸ. ಇಂತಹ ದಿವಸ ಸಾರ್ಥಕವಾಗಬೇಕು ಅಂತ ನಮ್ಮ ಶ್ರೇಯೋಭಿಲಾಷಿಗಳು, ನಮ್ಮೆಲ್ಲರ ಶ್ರೇಯೋಭಿಲಾಷಿಗಳಾಗಿರ್ತಕ್ಕಂಥ ಸಪ್ತಸ್ವರ ದಾಸ ಸಾಹಿತ್ಯ ಸಮೂಹ ಕೊಪ್ಪಳದವರು ಅದ್ಭುತವಾಗಿರ್ತಕ್ಕಂಥ ಪ್ರವಚನ ಮಾಲಿಕೆ ದಾಸವಾಣಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಮೊದಲು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇವತ್ತು ನನಗೆ ಅವರು ಹೇಳಿರತಕ್ಕಂಥ ಅಂಶ ವಿಜಯದಾಸರು ಕಂಡ ತಿರುಮಲೇಶ. ನಮ್ಮ ಎಲ್ಲ ಹರಿದಾಸರಿಗೂ ತಿರುಮಲಗಿರಿ ತವರೂರದು. ಪ್ರತಿ ದಾಸರು ತಿರುಮಲೆಗೆ ಬಂದಿಲ್ಲ ಅನ್ನುವ ಉಲ್ಲೇಖನವಿಲ್ಲ. ಎಲ್ಲರೂ ತಿರುಮಲ ಕ್ಷೇತ್ರಕ್ಕೆ ಬಂದಿರ್ತಾರೆ ಮತ್ತು ಅವರ ಆರಾಧ್ಯ ದೈವತ ಕೂಡ ನಮ್ಮ ತಿರುಮಲೇಶನೇ ಆಗಿದ್ದಾರೆ. ಆದರೆ ಒಂದು ವಿಚಾರ, ತಿರುಮಲೇಶನ ತಿಳಿದುಕೊಳ್ಳುವುದಕ್ಕಿಂತಲೂ ಮುಂಚಿತವಾಗಿ ತಿರುಮಲೆಯನ್ನು ತಿಳಿದುಕೊಂಡ್ರೆ ತಿರುಮಲೇಶ ಸುಲಭವಾಗಿ ಅರ್ಥವಾಗ್ತಾನೆ. ತಿರುಮಲಗಿರಿಯನ್ನು, ಅದರ ಉಲ್ಲೇಖನವನ್ನು ವೇದಗಳಿಂದ ಶುರುವಾಗ್ತದೆ ಹೇಳುವುದು. ಬೇರೆ ಯಾವ ಪರ್ವತಕ್ಕೂ ಇಲ್ಲದೇ ಇದ್ದಷ್ಟು ವೈಭವ ಈ ತಿರುಮಲಗಿರಿಗಿದೆ. ವೇದೇಶು ಚ ಪುರಾಣೇಶು ವೆಂಕಟೇಶ ಕಥಾಮೃತಂ, ವೇದೇಶು ಚ ಪುರಾಣೇಶು ವೆಂಕಟೇಶ ಕಥಾಮೃತಂ ವರ್ಣಿತಂಚೇತಿಹಾಸೇಷು ಭಾರತಾದ್ಯಾಗಮೇಶು ಚ. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಾರತದಲ್ಲಿ, ಭಾಗವತಾದಿ ಪುರಾಣಗಳಲ್ಲಿ ಎಲ್ಲ ಕಡೆ ಈ ವೆಂಕಟಗಿರಿಯ ಮಹತ್ವವೊಂದು ಚೆನ್ನಾಗಿ ಉಲ್ಲೇಖನ ಮಾಡಿದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಇದರ ಬಗ್ಗೆ ಹೇಳಬೇಕಂದ್ರೆ, ತಿರುಮಲಗಿರಿ, ಅದರ ಯಾತ್ರೆ, ತಿರುಮಲೇಶನನ್ನು ಆ ಪರ್ವತಕ್ಕೆ ಹೋಗುವುದು ಎಷ್ಟು ಶ್ರೇಷ್ಠ ಅಂತ ಪುರಾಣ ಹೇಳೋದು ಒಂದಾದರೆ, ಭಗವಂತನ ಆಂತರಂಗಿಕ ಭಕ್ತಾಗ್ರೇಸರಾಗಿರ್ತಕ್ಕಂಥ ವಾಯುದೇವರೇ ಉಲ್ಲೇಖನ ಮಾಡ್ತಾರೆ. ಸಾಕ್ಷಾತ್ ವಾಯುದೇವರು ದೇವಶರ್ಮ ಎನ್ನುವ ವಿಪ್ರ, ಬ್ರಾಹ್ಮಣೋತ್ತಮ, ಎರಡನೇ ಸುಧಾಮ, ಮನೆ ತುಂಬ ಮಕ್ಕಳು, ಬಡತನ, ಅಷ್ಟೇ ನಿಷ್ಠಾವಂತ, ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೋಗಿ ಯಾಚಿಸದೆ ಖೇಚರ ವಾಹಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೆ ಫಲವಿದು ಬಾಳುವುದಕ್ಕೆ ಅಂತ ಈ ರೀತಿಯಾಗಿ ಜಗನ್ನಾಥದಾಸರು ಹೇಳಿದಂತೆ, ಯಾರಲ್ಲಿ ಕೈಚಾಚದೆ ದಾನಗಳನ್ನು ತೆಗೆದುಕೊಳ್ಳದೆ ಜೀವನ ಯಾತ್ರೆಯನ್ನು ನಡೆಸುತ್ತಾ ಉಪವಾಸ ಆದರೂ ಚಿಂತಿಲ್ಲ, ಬೇಡೋದಿಲ್ಲ. ಅವರ ಹೆಂಡತಿ ಒಂದು ದಿವಸ, ನಿಮಗೆ ಶ್ರೀನಿವಾಸ ತುಂಬ ಪರಿಚಯ, ಅವನು ಬೇಡಿದ ಇಷ್ಟಾರ್ಥ ಕೊಡುತ್ತಾನೆ, ಹೋಗಿ ಅವನಲ್ಲಿ ಬೇಡ್ರಿ, ತಿರುಮಲಗಿರಿಗೆ ಹೋಗ್ರಿ. ಹೋಗ್ತಾ ಇಲ್ಲ, ಬೇಡಬಾರದು, ನಮಗಾಗಿ ಬೇಡಬಾರದು ಅಂತ ತಾನೊಂದು ವ್ರತ, ಆ ವ್ರತ ಭಂಗವಾಗಬಾರದು ಅಂತ ಇದ್ದ. ಆಗ ನೋಡಿ ವಾಯುದೇವರೇ ಬಂದರಂತ. ನಮ್ಮೆಲ್ಲರ ಗುರುಗಳಾದ ಭಾರತೀಪತಿಯಾದ ಸಾಕ್ಷಾತ್ ವಾಯುದೇವರು ತಾನಲ್ಲಿ ಬಂದಂತ. ಬಂದುಕೊಳ್ಳಿ ಇವರು ಸಾಷ್ಟಾಂಗ ನಮಸ್ಕಾರ ಮಾಡಿದ ದೇವಶರ್ಮ ಬ್ರಾಹ್ಮಣ ಜಗದ್ಗುರುಗಳಾದ ವಾಯುದೇವರಿಗೆ ವಾಯುದೇವರೊಂದು ಮಾತು ಹೇಳ್ತಾರೆ.
ನೋಡಪ್ಪ, ನಿಮ್ಮ ಹೆಂಡತಿ ತಿರುಮಲಗಿರಿಗೆ ಹೋಗು, ತಿರುಮಲೇಶನನ್ನು ಬೇಡು ಅಂತಂತಿದ್ದಾರೆ. ನೀ ತಿರುಮಲೇಶನನ್ನು ಬೇಡುತ್ತೀಯೋ ಇಲ್ಲೋ, ತಿರುಮಲಗಿರಿಗೆ ಹೋಗೋದು ಮಾತ್ರ ಬಿಡಬೇಡ. ಇದು ನಮ್ಮ ಗುರುಗಳಾದ ವಾಯುದೇವರು ಹೇಳುವ ಮಾತು. ಏನು ಹೇಳ್ತಾರೆ? ಶ್ರೀಮದ್ ವೆಂಕಟನಾಥಸ್ಯ ಯಾತ್ರಾರ್ಥಂ ಗಚ್ಚ ಮಾಚಿರಂ ತೇನೇಹಾಮುತ್ರ ತೇಭೀಷ್ಟ ಸಿದ್ಧಿರ್ಭವತಿ ನಾನ್ಯಥಾ ಲಕ್ಷ್ಮೀಪತೆ ದಯಾಸಿಂಧೋ ಬ್ರಹ್ಮಾದಿ ವರದಾಯಿನಃ ಯಾತ್ರಾಯಾಂ ಮಾಸ್ತು ಸಂದೇಹ ಶೀಘ್ರಂ ಗಚ್ಚ ಸುಭಕ್ತಿಮಾನ್. ವಾಯುದೇವರು ಹೇಳ್ತಾರೆ, ನೋಡು, ಬ್ರಹ್ಮಾದಿ ದೇವತೆಗಳಿಗೆ ವರವನ್ನು ಕೊಡುವ ದಯಾಸಿಂಧುವಾದ ಕರುಣಾ ಸಮುದ್ರನಾಗಿರ್ತಕ್ಕಂಥ ಆ ಲಕ್ಷ್ಮೀಪತಿಯಾದ ವೆಂಕಟನಾಥ, ಅವನು ಇರುವ ಸ್ಥಳ ವೆಂಕಟಗಿರಿ, ತಿರುಮಲಗಿರಿ. ಆ ಯಾತ್ರಕ್ಕೆ ಮಾತ್ರ ಹೋಗೋದಿಲ್ಲ ಅಂತ ಅನ್ಬೇಡ. ಯಾರಾದರೂ ತಿರುಪತಿಗೆ ಬರ್ತೀಯಾ ಅಂತ ಕರೆದರೆ ಬೇಡ ಅಂತ ಅನ್ನಬಾರದು. ವಾಯುದೇವರು ಹೇಳ್ತಾ ಇದ್ದಾರೆ, ಯಾತ್ರಾಯಾಂ ಮಾಸ್ತು ಸಂದೇಹ ಶೀಘ್ರಂ ಗಚ್ಚ. ತಿರುಪತಿ ಯಾತ್ರಕ್ಕೆ ಅಲ್ಲ ಆಗೋದಿಲ್ಲ ಅನ್ಬೇಡ, ಹೋಗು, ಆ ಪರಮಾತ್ಮನ ದರ್ಶನ ಮಾಡು. ಆ ಬೆಟ್ಟಕ್ಕೆ ಹೋಗು ಸಾಕು, ಆ ಬೆಟ್ಟದ ಮೇಲೆ ಕಾಲಿಟ್ಟರೆ ಸಾಕು. ನಮಗೇನು ಅನ್ನಿಸ್ತದೋ ಏನೋ ಗೊತ್ತಿಲ್ಲ, ಯೋಗ್ಯ ಸಾಧಕರಾದ ಋಷಿ ಮುನಿಗಳಿಗೆ ವೈಬ್ರೇಷನ್ ಬರ್ತದೆ. ಅಲ್ಲಿ ಹೋಗೋತ್ತಿಗೆ ಅವರಿಗೆ ನರಗಳಲ್ಲಿ ಹರಿತಕ್ಕಂಥದ್ದು ರಕ್ತವಲ್ಲ, ಶ್ರೀನಿವಾಸನಲ್ಲಿರುವ ಭಕ್ತಿ ಎನ್ನುವ ಆ ರಸ ನರಗಳಲ್ಲಿ ಹರಿತವಂಥ ಜ್ಞಾನಿಗಳಿಗೆ. ಅಂತಹ ಉತ್ತಮವಾಗಿರ್ತಕ್ಕಂಥದ್ದು ವಿಜಯದಾಸರೇ ತಿರುಮಲೇಶನನ್ನು ಕಂಡು ಬಂದ ಮೇಲೆ ಅಲ್ಲಿ ಕಾಣಲಿಕ್ಕೆ ಹೋದಾಗ ಅವರಿಗೆ ಆದ ಅನುಭವ, ಅದನ್ನು ತಮ್ಮ ಸುಳಾದಿಯಲ್ಲಿ ಹೇಳ್ತಾರೆ. ಅವರು ಒಂದು ಕಡೆ ಅನಂತ ಜನ್ಮದ ಪುಣ್ಯ ಫಲ ಫಲಿಸಿದರೆ, ಅನಂತ ಜನ್ಮದ ಪುಣ್ಯ ಫಲಿಸಿದರೆ ಅನಂತಗಿರಿಯ ಯಾತ್ರೆಯ ನೀವ ವಿಜಯ ವಿಠಲ. ನಾವಿವತ್ತು ತಿರುಪತಿ ಬೆಟ್ಟಕ್ಕೆ ದರ್ಶನಕ್ಕೆ ಹೋಗ್ತೀವಿ, ಪಾರಾಯಣ ಮಾಡ್ತೀವಿ. ಅಲ್ಲಿ ಇದ್ದಷ್ಟು ಹೊತ್ತು ಆ ವೆಂಕಟಾಚಲ ಮಹಾತ್ಮ್ಯ, ಆದಿತ್ಯ ಪುರಾಣಾಂತರ್ಗತ ವೆಂಕಟೇಶನ ಮಹಾತ್ಮ್ಯ, ಅಥವಾ ಅದು ಗೊತ್ತಿಲ್ಲ ವಿಜಯದಾಸರು ಪುರಂದರದಾಸರು ರಚಿಸಿದಂಥ ವೆಂಕಟೇಶನ ಆ ಕೀರ್ತನಗಳು, ದಾಸರ ಪದಗಳು ನಾನು ಪಾರಾಯಣ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಅಲ್ಲಿಗೆ ಹೋದ್ವಿ ಅಂತಂದರೆ ಆ ಹೋಗುವ ಪುಣ್ಯ ನಿನ್ನ ಇವತ್ತಿನದಲ್ಲ, ಅನಂತ ಜನ್ಮದ ಪುಣ್ಯ ಅಂತ. ಅನಂತ ಜನ್ಮದ ಪುಣ್ಯ ಫಲಿಸಿದರೆ ಅನಂತಗಿರಿಯ ಯಾತ್ರೆಯ ನೀವ ವಿಜಯ ವಿಠಲ. ಇವತ್ತು ಎಲ್ಲರೂ ಹೋಗ್ತಾರಲ್ರಿ, ಹೋಗ್ತಾರೆ. ಉರಗಗಿರಿಯ ಯಾತ್ರೆ ದುರುಳ ಮಾನವರಿಗೆ ದೊರಕಾದು ಅಂತ ವಿಜಯದಾಸರು ಹೇಳ್ತಿದ್ದಾರೆ. ಉರಗಗಿರಿಯ ಯಾತ್ರೆಯ ದುರುಳ ಮಾನವರಿಗೆ, ಅಯೋಗ್ಯರಿಗೆ ದೊರಕಾದು ಸಿಗುವುದಿಲ್ಲ. ಅವರೇ ಹೆಚ್ಚು ಹೋಗ್ತಾರಲ್ರಿ. ಅಂದರೆ ದೊರೆತರೆ ಫಲ ಸಿಗದು, ಫಲಿಸದು ಅಂತ. ಅಕಸ್ಮಾತ್ ಹೋಗಬಹುದು, ಆದರೆ ಫಲ ಮಾತ್ರ ಸಿಗೋದಿಲ್ಲ. ಅಂದರೆ ಭಕ್ತಿ ಇಲ್ಲದೆ ನೋಡೋಣ ಸೈಟ್ ಸೀಯಿಂಗ್ ಅಂತ ಹೋದವರಿಗೆ ಪಾಪ ಸಾಧನ ಆಗ್ತದೆ. ಅಥವಾ ಅಲ್ಪ ಸ್ವಲ್ಪ ಏನೋ ಹೇಳಿದ್ದಾರೆ, ಹೋಗೋಣ, ನಮಗೆ ಕಷ್ಟ ಬರುತ್ತೋ ಪರಿಹಾರ ಆಗ್ತದಂತೆ ಅಂತ ಈ ರೀತಿಯಾಗಿ ಫಲಾಪೇಕ್ಷವಾಗಿ ನಾವು ಹೋದರೆ ಕೂಡ, ಅಲ್ಲಿ ಹೋದರೆ ಕೂಡ ಏನೋ ಯತ್ಕಿಂಚಿತ್ ಅಲ್ಪ ಸ್ವಲ್ಪವಾದ ಪುಣ್ಯ ಕೊಟ್ಟು ಕಳಿಸ್ತಾನೆ ಹೊರತು ವಿಶೇಷ ಪುಣ್ಯ ಮಾತ್ರ ಸಿಗುವುದಿಲ್ಲ. ಯಾಕೆ ಆ ಪರ್ವತಕ್ಕೆ ಅಷ್ಟು ಮಹತ್ವ? ಏನದರಲ್ಲಿ ವಿಶೇಷ ಅಂದರೆ ಆ ತಿರುಮಲಗಿರಿಯ ಮೇಲೆ ಅನೇಕ ತೀರ್ಥಗಳು, ಒಂದಲ್ಲ ಎರಡಲ್ಲ, ಅಸಂಖ್ಯ ತೀರ್ಥಗಳು, ಕೋಟಿ ತೀರ್ಥಗಳು. 18 ಪುರಾಣಗಳಲ್ಲಿ 12 ಪುರಾಣ ಈ ವೆಂಕಟಗಿರಿಯ ವೆಂಕಟೇಶನ ಮಹತ್ವ ಹೇಳುತ್ತದೆ. ಎಷ್ಟು ತೀರ್ಥಗಳು! ನಮಗೆ ಗೊತ್ತಿದ್ದು ಒಂದೇ ತೀರ್ಥ, ಸ್ವಾಮಿ ಪುಷ್ಕರ. ಅದು ಸ್ನಾನ ಮಾಡುವುದಿಲ್ಲ. ಇಳಿದ ಒಂದು ರೂಮ್ಗಳಲ್ಲಿ ಗೆಸ್ಟ್ ಹೌಸ್ನಲ್ಲಿ ಬಿಸಿ ನೀರು ಸ್ನಾನ ಮಾಡ್ತೀವಿ, VIP ದರ್ಶನ ಮಾತ್ರ ಮಾಡಿಕೊಂಡು ಬರಬೇಕು ಅಂತಂತೀವಿ. ಒಂದೇ ತಡ್ಕೊಂಡ್ರೆ VIP ದರ್ಶನಕ್ಕೆ ಹೋದರೆ ಪುಣ್ಯ ಹೆಚ್ಚು ಬರುವುದಿಲ್ಲ. ಕಾಲು ಕೆಳಗೆ ಇಡೋದು, 4 ಹೆಜ್ಜೆ ಹಾಕಿ ನಡೆಯೋದು, ಮತ್ತೆ ಕಾರೇರಿ ಬರೋದು, ಎಂದೆಂದೂ ಅಂಥ ಪುಣ್ಯ. ಎಷ್ಟು ಹೊತ್ತು ವಾಸ ಮಾಡ್ತೀವಿ. ಮುಂದೆ ಹೇಳ್ತೀನಿ, ವಿಜಯದಾಸರಿಗೆ ಅಲ್ಲಿ ಹೋದಾಗ
ಅನೇಕ ದಿವಸಗಳು ದರ್ಶನವಾಗಲಿಲ್ಲ. ಅವರು VVIP ಪರಮಾತ್ಮನಿಗೆ ಅವರಿಗೆ ದರ್ಶನ ಆಗಿಲ್ಲ. ಯಾಕೆ ಅಂದರೆ ಮಹಾನುಭಾವರು ಬಂದರೆ ಅವ್ರನ್ನ ಬೇಗ ಬಿಟ್ಟು ಕೊಡೋದಿಲ್ಲ ಅಂತ ಕಾಯಿಸ್ತಾನ. ಇವತ್ತು ನಾವು ಕಾದರೆ ನನ್ನ ದುರ್ದೈವ, ದುರದೃಷ್ಟ, ಬ್ಯಾಡ್ ಲಕ್, ನನಗೆ ದರ್ಶನ ಇವತ್ತು ಲೇಟ್ ಆಯಿತು. ನಾವು ಅದರ ಹಿನ್ನೆಲೆ ತಿಳಿಯಬೇಕು. ಎಷ್ಟು ಹೊತ್ತು ಆ ಕ್ಷೇತ್ರದಲ್ಲಿ ಇರ್ತೀವೋ ಪರಮಾತ್ಮನ ಇಚ್ಛೆಯಿಂದ ಅಲ್ಲಿ ಇರ್ತೀವಿ ಅಂತ ಅರ್ಥದ. ಅನೇಕ ತೀರ್ಥಗಳು, ದೇವತೆಗಳು, ಅಲ್ಲಿ ಕಾಣುವ ಪ್ರತಿ ವೃಕ್ಷ ತರವೋ ದೇವತಾಗಣ ಮೃಗಾಚ್ಚ ಮುನಿಪುಂಗವಾಹ. ಅಲ್ಲಿ ಕಾಣುವ ಪ್ರತಿ ವೃಕ್ಷ ಕೂಡ ಒಂದೊಂದು ಆ 33 ಕೋಟಿ ದೇವತೆಗಳಲ್ಲಿ ಒಬ್ಬೊಬ್ಬರಾಗಿರ್ತಾರೆ. ಇವೆಲ್ಲ ಹೆಚ್ಚು ಬೇಡ, ಅನೇಕ ತೀರ್ಥಗಳಿವೆ. ಒಂದೊಂದು ತೀರ್ಥ ಸಾಕಂತ ನಮ್ಮ ಜನ್ಮ ಉದ್ಧಾರ ಮಾಡುವುದಕ್ಕೆ. ಒಂದು ಸ್ವಾಮಿ ಪುಷ್ಕರಣಿ ಸ್ನಾನ ಎಷ್ಟು ದೊಡ್ಡದದು. ಅದರಂತೆ ಅಸ್ಥಿ ತೀರ್ಥ ಅಂತೀವಿ. ಒಂದ ಎರಡ ಇವೆಲ್ಲ ತೀರ್ಥಗಳನ್ನು ಹೇಳುವುದಕ್ಕೆ ಮತ್ತೊಂದು ಬೇರೆ ಪ್ರವಚನೆ ಮಾಡಬೇಕು. ಅದು ಪ್ರವಚನ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇಂತಹ ಅದ್ಭುತವಾಗಿರ್ತಕ್ಕಂಥದ್ದು ಇವೆಲ್ಲ ಕಂಡೆ ತಿರುಮಲಗಿರಿ ತುಂಬ ವಿಶಿಷ್ಟವಾದದ್ದು. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನಭೂತೋ ನ ಭವಿಷ್ಯತಿ ಅಂತ ವ್ಯಾಸರು ಉದ್ಗಾರ ತೆಗಿತಾ ಇದ್ದಾರೆ. ಅಂತಹ ಬೆಟ್ಟ ಇದಕ್ಕೆ ಸಮವಾಗಿರ್ತಕ್ಕಂಥ ಮತ್ತೊಂದು ಸ್ಥಳವಿಲ್ಲ. ಅದನ್ನು ಇಂತಹ ಬೆಟ್ಟದ ಮಹತ್ವ ಕಂಡೇ ಪರಮಾತ್ಮ ವೈಕುಂಠ ಬಿಟ್ಟು ನೇರವಾಗಿ ಬಂದು ಇಲ್ಲಿ ನೆಲೆ ನಿಂತ. ಇಲ್ಲಿ ಬಂದು ನೆಲೆಸಿದ ಪರಮಾತ್ಮ ಮತ್ತೆಷ್ಟು ಪವಿತ್ರ, ಮತ್ತೆಷ್ಟು ಪರಮ ಪವಿತ್ರತಮವಾಯಿತದನ್ನು. ಇಂತಹ ಒಂದು ಪರ್ವತ ಆ ತಿರುಮಲೇಶನನ್ನು ಕಂಡು ವೇಣುಗೋಪಾಲ ವಿಠಲ ದಾಸರು ಅವ್ರ ಮಾತು ಕೇಳ್ತಿದ್ರೆ ನಮ್ಗೆ ಎಷ್ಟು ರೋಮಾಂಚವಾಗ್ತದೆ. ನಮ್ಗೆ ಯಾಕೆ ಆ ಭಾವನೆ ಬರೋದಿಲ್ಲ? ಅದನ್ನು ಅವರೊಂದು ಕೃತಿಯಲ್ಲಿ ಹೇಳ್ತಾರೆ, ಕರಿಸೋ ಧಿಕ್ಕರಿಸೋ ಆದರಿಸೋ ಹ್ಯಾಗಾದರೂ ಬರುವೆ ನಿನ್ನಡಿಗೆ ನಾ ಬರುವೆ ತಿರುಮಲೇಶನ ನಿನ್ನ ಪದ ಸಂದರ್ಶನವು ಇಲ್ಲದಲೇ ಇಂದಿಗೆ ವರ್ಷ ಸಂಪೂರ್ತಿಯಾಯಿತು ಮನಯದ್ಧರಿಧರಿದು ನಿನಗೆರಗುತ್ತೇ ಇದೆ. ಅವರ ದೇಹ ಅವರ ಊರಲ್ಲೇ ಇದೆ. ಅದೇ ನನ್ನ ಮನಸ್ಸು 1 ವರ್ಷ ಆಯ್ತು ಸ್ವಾಮಿ ನಿನ್ನ ಪಾದ ನೋಡದೆ, ನಿನ್ನನ್ನು ಕಾಣದೆ, ನನ್ನ ಮನಸ್ಸು ಮಾತ್ರ ಎದ್ದೆದ್ದು ಹರಿತಾ ಇದೆ. ಎಲ್ಲಿ ಎದ್ದೆದ್ದು ಹರಿತಾ ಇದೆ ಅಂತ ಈ ರೀತಿಯಾಗಿ ಕೇಳಿಕೊಳ್ಳುತ್ತಾರೆ. ಅದನ್ನು ಅಂತಹ ತಿರುಮಲೇಶನನ್ನು ಯಾರು ಬಿಟ್ಟು ಇರುತ್ತಾರೆ ಹೇಳಿ? ಪ್ರಕೃತ ವಿಷಯಕ್ಕ ನಾವು ಬಂದಾಗ ವಿಜಯದಾಸರು ಕಂಡ ತಿರುಮಲೇಶನನ್ನು ನಾವು ಅವಲೋಕಿಸೋಣ. ವಿಜಯದಾಸರು ಯಾವ ರೀತಿಯಾಗಿ ದೇವರ ದರ್ಶನ ಮಾಡಿಕೊಂಡ್ರು? ಅವರಿಗೆ ಶ್ರೀನಿವಾಸನಿಗೆ ಎಷ್ಟು ನೆಂಟತನ ಅಂದರೆ ಇವರು ಬಹಳ ಸಲ ಬಂದಿದ್ದಾರೆ. ವಿಜಯದಾಸರು ತುಂಬ ಸಲ ತಮ್ಮ ಶಿಷ್ಯ ಸಂಪತ್ತಿನೊಂದಿಗೆ ಬಂದರು. ಜಗನ್ನಾಥದಾಸರಿನ ದಾಸರಾಗಿಲ್ಲ, ಶ್ರೀನಿವಾಸ ಆಚಾರ್ಯರಾಗಿದ್ದರು. ಆಗ ವಿಜಯದಾಸರು ಗೋಪಾಲದಾಸರೊಂದಿಗೆ ಶ್ರೀನಿವಾಸ ಆಚಾರ್ಯರೊಂದಿಗೆ ಬೆಟ್ಟಕ್ಕೆ ಬಂದು ಅವರ ಕ್ಷಯವ್ಯಾಧಿ ಇತ್ಯಾದಿ ವ್ಯಾಧಿಗಳು ನಿವಾರಣೆ ಮಾಡ್ತಾರೆ ಅಂತ ಕಥೆಯಲ್ಲಿದೆ. ಅವಾಗೂ ಬಂದಿದ್ದಾರೆ, ಎಷ್ಟೋ ಸಲ ಬರ್ತಾರೆ. ಒಂದು ಸಲ ಬ್ರಹ್ಮೋತ್ಸವದ ಸಂದರ್ಭ, ಅದು ಅದ್ಭುತವಾದ ಸಂದರ್ಭ. ಬ್ರಹ್ಮೋತ್ಸವಕ್ಕೆ ಪ್ರತಿ ವರ್ಷ ಬರ್ತಾರೆ. ಭಕ್ತರ ನುಗ್ಗಾಟ. ನಾವು ಅಂದ್ಕೊಳ್ತೀವಿ ಇವತ್ತು ಈ ಯುಗದಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ, ಎಲ್ಲರೂ ಬರ್ತಾರೆ, ಜನ ಹೆಚ್ಚು ಅಂತ. ಆದರೆ ಈಗಿನ ಪಾಪ್ಯುಲೇಷನ್ಗೆ ಈಗ ಜನ ಹೆಚ್ಚಾದರೆ ಅವತ್ತಿನ ಪಾಪ್ಯುಲೇಷನ್ಗೆ ಅವತ್ತು ಜನ ಹೆಚ್ಚಾಗೇ ಇದ್ದರು. ಸುಮಾರು 250-300 ವರ್ಷಗಳ ತಳಗೆ ಕೂಡ ವಿಜಯದಾಸರು ಹೇಳ್ತಾರೆ ಎಷ್ಟು ರದ್ದಿ, ಎಷ್ಟು ರಶ್ ಇತ್ತು, ಎಷ್ಟು ಜನ ಇದ್ದರು. ನುಗ್ಗಾಟನೇ ನುಗ್ಗಾಟ. ಬ್ರಹ್ಮೋತ್ಸವಕ್ಕೆ ಹೋಗಿದ್ದಾರೆ. ಆದರೆ ಅವರಿಗೆ 1 ದಿವಸ ಆಯ್ತು, 2 ದಿವಸ ಆಯ್ತು, 3, 4, 5, 9 ದಿವಸಗಳ ಬ್ರಹ್ಮೋತ್ಸವದಲ್ಲಿ ಅವರು ಹೆಚ್ಚು ಕಡಿಮೆ 4, 5, 6 ದಿವಸಗಳು ದರ್ಶನವಾಗಲಿಲ್ಲ. ನಮಗೇ ದರ್ಶನವಾಗಲಿಲ್ಲ ಅಂತಂದರೆ ನಮಗಾಗಲಿಲ್ಲ ಅನ್ನುವಾಗ ಏನು ಮಾಡ್ತೀವಿ ನಾವು? ದೇವರು ಕಾಣಲಿಲ್ಲ ಅನ್ನೋ ನಿರಾಶೆ, ನಿಸ್ಪೃಹ ಅವು ನಮಗೆ ಉಂಟಾಗ್ತದೆ. ಆದರೆ ದಾಸರಿಗೆ ಅವತ್ತು ನಿರಾಶೆ, ನಿಸ್ಪೃಹ ಇಲ್ಲ. ಯಾಕೆಂದರೆ ಅವರು ಸ್ಥಿತಪ್ರಜ್ಞರು. ನಮಗೆ ಸುಖವಾದಾಗ ದುಃಖವಾದಾಗ ನಮ್ಮ
ಒಂದು ಮಾನಸಿಕ ಪರಿವರ್ತನೆ ಬೇರೆ ಇರ್ತದೆ. ಸುಖ ಬಂದಾಗ ಹಿಗ್ಗುತ್ತೀವಿ, ದುಃಖ ಬಂದಾಗ ಕುಗ್ಗುತ್ತೀವಿ. ಆದರೆ ಆ ಮಹನೀಯರು ಯಾವುದೇ ಬರಲಿ ಎರಡನ್ನೂ ಒಂದೇ ರೀತಿಯಾಗಿ ನಾವು ಸಮದರ್ಶಿಗಳು ಅಂತಹ ಸಮದರ್ಶಿಗಳು ಮತ್ತು ಅವರು ಸ್ಥಿತಪ್ರಜ್ಞರು ವಿಜಯದಾಸರು. ದರ್ಶನವಾಗಿಲ್ಲ, ಆಯಿತು ನಿನ್ನ ಅನುಗ್ರಹ, ದರ್ಶನವಾಯಿತು ನಿನ್ನ ಅನುಗ್ರಹ, ಎರಡೂ ನಿನ್ನ ಅನುಗ್ರಹ ಅಂತ ಭಗವಂತನಿಗೆ ಒಪ್ಪಿಸ್ತಾನೆ. ದರ್ಶನವಾಗಲಿಲ್ಲ, ನಿರಾಶೆ ನಿಸ್ಪೃಹವಿಲ್ಲ, ಕೋಪ ಬರ್ತದೆ ನಮಗಾದರೆ, ಅವರಿಗೆ ಕೋಪ ಬರಲಿಲ್ಲ ಅಂತ. ಆದರೆ ಏನಾಯಿತು, ಭಕ್ತಿಭಾವ ಬೆಳೆದು ಹೋಯಿತು. ಮೇಲಾಗಿ ದಾಸರಿಗೆ ಪರಮಾತ್ಮನ ಜೊತೆಗೆ ನೇರ ಕಾಂಟ್ಯಾಕ್ಟ್ ಇದೆ. ಹೇಗಂತಂದರೆ ಸಲಿಗೆ ಹೆಚ್ಚಂತ. ಮಕ್ಕಳಕ್ಕಿಂತಲೂ ಮೊಮ್ಮಕ್ಕಳು ಅಜ್ಜನ ಮೇಲೆ, ಮಕ್ಕಳಿಗೆ ತಂದೆಯ ಮೇಲೆ ಇರುವಂಥ ಒಂದು ಸಲಿಗೆಕ್ಕಿಂತ ಮೊಮ್ಮಕ್ಕಳಿಗೆ ಅಜ್ಜನ ಮೇಲೆ ಹೆಚ್ಚಿರ್ತದಂತೆ. ಸ್ವಲ್ಪ ಗಟ್ಟಿಯಾಗಿ ಮಾತನಾಡ್ತಾರೆ, ನಿಷ್ಠೂರವಾಗಿ ಮಾಡ್ತಾರೆ, ಕೈ ಹಿಡಿದು ಸೆಳೀತಾರೆ ಅಜ್ಜನ. ಮಕ್ಕಳು ತಂದೆಯನ್ನು ಹಾಗೆ ಮಾಡೋದಿಲ್ಲ, ಸ್ವಲ್ಪ ಹೆದರಿಕೆ ದೂರ ಇರ್ತಾರೆ. ಹಾಗೆ ನಮ್ಮ ದಾಸರು ಮೊಮ್ಮಕ್ಕಳಂತೆ. ಶ್ರೀನಿವಾಸನ ಹತ್ತಿರ ಹೆಚ್ಚು, ದೇವರ ಮೇಲೆ ಸಲಿಗೆ ಹೆಚ್ಚು, ಈ ರೂಪದಲ್ಲಿ ಕೂಡ ಸಲಿಗೆ ಹೆಚ್ಚದಂತ. ಅವರಿಗೆ ಆ ಕೋಪ ಬರಲಿಲ್ಲ, ಭಕ್ತಿ ಹೆಚ್ಚಾಯಿತಂತ. ಆ ಭಕ್ತಿಯಿಂದ, ಸಲಗೆಯಿಂದ ರೌದ್ರ ರಸ ಭರಿತವಾಗಿರ್ತಕ್ಕಂಥ ಕೃತಿ ಒಂದು ಅವರ ಬಾಯಿಂದ ಹೊರಗೆ ಹೆಮ್ಮು ಬಂತು. ಆದರೆ ಅದು ಅವರು ಪ್ರಯತ್ನಪೂರ್ವಕವಾಗಿ ಬಂದಿದ್ದಲ್ಲ, ಅವರ ಪ್ರಯತ್ನದಿಂದಲ್ಲ, ಅಪ್ರಯತ್ನದಿಂದೇ ಆಶುವಾಗಿ ಹೊರಟಿತು. ಮನಃಪ್ರೇರಕ ಒಳಗಿದ್ದು ತಾನು ಪ್ರೇರಣೆ ಮಾಡಿ ಕಳಿಸಿದ್ದಾನೆ. ಆ ಪರಮಾತ್ಮನೇ ತಾನೇ ಸಹಿ ಸರ್ವಮನೋವೃತ್ತಿ ಪ್ರೇರಕ ಸಮುದಾಹೃತ. ಅವನೇ ಮನಸ್ಸಿನಲ್ಲಿ ಇದ್ದು ಎಲ್ಲವನ್ನೂ ಕೂಡ ಅವನು ಕೊಡುತ್ತಾನೆ. ಅವನು ಸರಿಯಾಗಿ ಆ ಮನೋನಿಯಾಮಕ ಪರಮಾತ್ಮನ ಅನುಗ್ರಹವಾದರೆ ನಮ್ಮ ಮನಸ್ಸನ್ನು ಎದುರಿಗಿರ್ತಕ್ಕಂಥವ್ರು ಅರ್ಥ ಮಾಡಿಕೊಂಡು ನಮ್ಮಂತೆ ನಡೀತಾರೆ. ಆ ರೀತಿಯಾಗಿ ಆ ಪರಮಾತ್ಮ ಅವನು ಪ್ರೇರಣೆ ಮಾಡಿ ಆ ಶಬ್ದ ರಾಶಿಯನ್ನು ಹೊರಗೆ ಕಳಿಸಿದ. ಅದೇ ಒಂದು ಕೃತಿಯಾಗಿ ಹೊರಗೆ ಬಂತಂತ. ದರ್ಶನವಾಗಿಲ್ಲಲ್ಲ, ಸ್ವಲ್ಪ ಕೋಪದಂತೆ ಮಾತನಾಡ್ತಾರೆ, ಸ್ವಲ್ಪ ಸಲಿಗೆಯಿಂದ ಆಡ್ತಾರೆ, ನಿಂದ ಮಾಡಿದಂತೆ. ಅದೇ ಸ್ತುತಿಯಲ್ಲೇ ಪರ್ಯವಸಾನ. ಅದು ಮೇಲ್ನೋಟಕ್ಕೆ ನಿಂದ, ಆದರೆ ಪರ್ಯವಸಾನ ಸ್ತುತಿಯಲ್ಲಿ. ನಿನ್ನ ದರ್ಶನ ಬೇಡ ನನಗೆ, ನಾನು ನಿನ್ನ ದರ್ಶನಕ್ಕೆ ಬರಲಿಲ್ಲೋ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ. ಅಂದರೆ ಇಷ್ಟು ದಿವಸ ದರ್ಶನ ಕೊಡಲಿಲ್ಲ, ಅದಕ್ಕೇನಾಯಿತು, ನಿನ್ನ ದರ್ಶನಕ್ಕೆ ನಾನು ಬರಲಿಲ್ಲ ಅಂತಂದ. ಮತ್ತು ಬಂದ್ಯಾಕ ಬ್ರಹ್ಮೋತ್ಸವಕ್ಕೆ? ಯಾರನ್ನು ನೋಡಬೇಕು ಅಂತ ಬಂದು? ಭಗವಂತನನ್ನು ನೋಡುವುದಕ್ಕೆ. ಆದರೆ ಈ ಕೃತಿ ನಿಂದಾಸ್ತುತಿ. ಪೂರ್ವಭಾಗ ನಿಂದೆಯಂತೆ ಇದ್ದರೂ ಉತ್ತರಾರ್ಧ ಈ ಹಾಡಿನಲ್ಲಿ ಸ್ತುತಿ ರೂಪವಾಗಿದೆ. ಈ ನಿಂದೆಯಲ್ಲಿ ಕೂಡ ಸ್ತುತಿ ಅಡಗಿದೆ. ಆ ತಿರುಮಲೇಶನನ್ನು ಕಂಡು ಆ ತಿರುಮಲೇಶನ ಕ್ಷೇತ್ರಕ್ಕೆ ಹೋಗಿ ಅವನ ಪೂರ್ಣ ಮುಖ ಮೂಲ ಮೂರ್ತಿ ದರ್ಶನವೂ ಆಗಲಿಲ್ಲ ಅನ್ನುವಾಗ ಅವರಿಗೆ ಆ ಶಬ್ದ ಹೊರಗೆ ಬಂತು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ. ಮತ್ತು ಯಾಕೆ ಬಂದಿ? ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ವಿಜಯದಾಸರು ಭಾಗವತೋತ್ತಮರಲ್ಲ, ಭಾಗವತಾದಿ ಗ್ರಂಥಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಭಗವಂತನ ಉತ್ತಮ ಭಕ್ತರು. ಏಕಾದಶ ಸ್ಕಂದ ಭಾಗವತ ಒಂದು ಮಾತು ಹೇಳ್ತದೆ, ಭಕ್ತರು 3 ವಿಧ ಅಂತ ಹೇಳ್ತಾ, ಯಾವ ಭಕ್ತ ಕೇವಲ ಪ್ರತಿಮೆಯನ್ನು ಕಂಡು ಆ ಪ್ರತಿಮೆಯೇ ದೇವರು ಅಂತ ಅಲ್ಲಿ ಮಾತ್ರ ದೇವರಿದ್ದಾನೆ ಅಂತ ತಿಳಿದು ಅಲ್ಲಿ ಮಾತ್ರ ಕೈ ಮುಗಿದು ಪೂಜೆ ಮಾಡಿ ಆ ಭಗವಂತನ ಸಾನ್ನಿಧ್ಯವನ್ನು ಇಟ್ಟುಕೊಂಡಿರ್ತಕ್ಕಂಥ, ಭಗವಂತನ ಸಾನ್ನಿಧ್ಯ ಪಡೆದ, ಭಗವಂತನ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ಜಪತಪಾನುಷ್ಠಾನ ಮಾಡುವ ವ್ಯಕ್ತಿಗಳು ಬಂದರೆ ಅದು ಭಗವಂತನ ಪ್ರತೀಕ, ಭಗವಂತನ ಮತ್ತೊಂದು ಪ್ರತಿಮಾ ಅಂತ ತಿಳಿಯದೆ ಅವರಲ್ಲಿ ಭಕ್ತಿ ಮಾಡಲಿಲ್ಲ ಅಂತಂದರೆ ಅಂತಹ ವ್ಯಕ್ತಿಗೆ ಪರಮಾತ್ಮ ಮೆಚ್ಚುವುದಿಲ್ಲ. ಅವನನ್ನು ಪ್ರಾಕೃತ ಸ್ಮೃತ, ಅವನು ಪ್ರಾಕೃತ ನಿಜವಾದ ಭಕ್ತ ಅಲ್ಲ. ಪರಮಾತ್ಮನನ್ನು ಎಷ್ಟು ನಾವು ಕೊಂಡಾಡುತ್ತೇವೋ ಅವನ ಪ್ರತಿನಿಧಿಗಳಾದ, ಅವನ ಭಕ್ತರಾದ, ಅವನ ಜ್ಞಾನಿಗಳಾಗಿರ್ತಕ್ಕಂಥ ಅವರನ್ನು ಕೂಡ ನಾವು
ಪೂಜೆ ಮಾಡಬೇಕು, ಅವರಿಗೂ ಕೂಡ ಮರ್ಯಾದೆ ಸಲ್ಲಿಸಬೇಕು, ಅವರ ದರ್ಶನವೂ ಮಾಡಿಕೆಬೇಕು. ಇದು ಭಾಗವತ ಹೇಳ್ತದೆ. ಭಾಗವತವನ್ನು ಚೆನ್ನಾಗಿ ಅರಿದು ಕುಡಿದಂಥ ವಿಜಯದಾಸರಿಗೆ ಭಾಗವತದ ಮರ್ಮ ಗೊತ್ತಿದೆ. ಅದಕ್ಕೆ ಆ ಅರ್ಥವನ್ನೇ ಹೇಳ್ತಾರೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ನೀನು ದರ್ಶನ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಗೊತ್ತಾ? ಯಾವಾಗ ನಾವು ಭಗವಂತನಲ್ಲಿ ನೇರವಾಗಿ ಹೋಗಬಾರ್ದು. ಭಗವಂತನಲ್ಲಿ ನೇರವಾಗಿ ಹೋದರೆ ದರ್ಶನ ಆಗೋದಿಲ್ಲ. ನಮ್ಗೆ ಥ್ರೂ ಪ್ರಾಪರ್ ಚಾನಲ್ ಭಗವಂತನ ಭಕ್ತರು, ಜ್ಞಾನಿಗಳು. ಆ ಜ್ಞಾನಿಗಳನ್ನು ಹೊಂದಿ ಅವರ ಆಶೀರ್ವಾದ ಪಡೆದು ಅವರ ಅನುಗ್ರಹ ಪಡೆದ ಮೇಲೆ, ಅವರ ಅನುಗ್ರಹವಾದರೆ ಪರಮಾತ್ಮ ಬೇಗ ಒಲಿತಾನಂತ. ಅದಕ್ಕಾಗಿ ನೀನು ನಂಗೆ ದರ್ಶನ ಯಾಕೆ ಕೊಡಲಿಲ್ಲ ಗೊತ್ತಾ? ನಾನು ಭಾಗವತರ ಸೇವೆ ಮಾಡು ಅಂತ ಅಪ್ಪಣೆ ಮಾಡಿದ್ದೀಯೋ ಅದಕ್ಕೆ ನಾನು ಬಂದೀನಿ. ಈ ಬ್ರಹ್ಮೋತ್ಸವಕ್ಕೆ ಎಷ್ಟೋ ಜನ ಭಕ್ತರು ಬರ್ತಾರೆ, ಎಷ್ಟೋ ಜ್ಞಾನಿಗಳು ಬರ್ತಾರೆ. ಆದ್ದರಿಂದ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ನೋಡಿ ಯಾಕೆ ರೀತಿಯಾಗಿ ಹೇಳ್ತಿದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳಿದರು ಅಂತಂದರೆ, ಮಹಾನುಭಾವರನ್ನು ನಾವು ಸ್ಮರಣ ಮಾಡದೆ ಅವರನ್ನು ಆರಾಧಿಸದೆ ಬಿಟ್ಟರೆ ಪರಮಾತ್ಮನಿಗೆ ಪ್ರೀತಿ ಆಗುವುದಿಲ್ಲ. ಜಡಭರತ ಆ ರಹುಗಣ ರಾಜನು ತತ್ವೋಪದೇಶ ಪಡೆಯಬೇಕು ಅಂತ ಜಡಭರತನ ಜೊತೆಯೇ ಪಲ್ಲಕ್ಕಿ ಹೊರಿಸಿಕೊಂಡ, ತತ್ವೋಪದೇಶ ಪಡೆಯಬೇಕು. ಆಮೇಲೆ ಗೊತ್ತಾಯಿತು, ಕಾಲಿಗೆ ಬಿದ್ದ ರಹುಗಣ ರಾಜ. ಜಡಭರತ ಅನೇಕ ಉಪದೇಶಗಳು ಮಾಡ್ತಾನೆ. ಅದರಲ್ಲಿ ಮುಖ್ಯವಾದ ಒಂದು ಉಪದೇಶ ಏನು? ನಮಗೆ ಮೋಕ್ಷ, ಭಗವದ್ ಅನುಗ್ರಹ ಗುರುಗಳಲ್ಲಿ ಹೋಗಿ ಓದಿದರೆ ಮಾತ್ರ ಆಗ್ತದ ಅಂತ ತಿಳಿಯಬೇಡ. ಗುರುಗಳಲ್ಲಿ ಶಾಸ್ತ್ರಾಧ್ಯಯನ ಮಾಡಿದರೂ, ತತ್ವೋಪದೇಶ ಪಡೆದರೂ, ಸೂರ್ಯೋಪಾಸನ, ಯಜ್ಞಯಾಗ, ವೇದಾಧ್ಯಯನ ಎಲ್ಲ ಮಾಡಿದರೂ ಕೂಡ ವಿನಾ ಮಹತ್ಪಾದ ರಜೋಭಿಷೇಕಂ ಅಂತ. ನ ಛಂದಸ ನೈವ ಜಲಾಗ್ನಿ ಸೂರ್ಯ ವಿನಾ ಮಹತ್ಪಾದ ರಜೋಭಿಷೇಕಂ. ಮಹಾತ್ಮರ ಪಾದಧೂಳಿ ತಲೆ ಮೇಲೆ ಧಾರಣ ಮಾಡದೇ ಹೊರತು ಯಾವ ಶಾಸ್ತ್ರ ಓದಿದರೂ ಏನಾದರೂ ಕೂಡ ನಮಗೆ ಮೋಕ್ಷವಾಗುವುದಿಲ್ಲ. ಮಹಾತ್ಮರ ಪಾದ ರಜಸ್ಸು ತಲೆ ಮೇಲೆ ಬೇಕು. ವಿನಾ ಮಹತ್ಪಾದ ರಜೋಭಿಷೇಕಂ ಅಂತ ಅದು ಭಾಗವತ ಹೇಳ್ತದೆ, ಜಡಭರತ ಹೇಳ್ತಾನೆ. ಅದನ್ನು ಅಕ್ಷರಶಃ ಇಲ್ಲಿ ಪಾಲನೆ ಮಾಡ್ತಿದ್ದಾರೆ. ತಿರುಮಲೇಶ, ನೀ ನನಗೆ ದರ್ಶನ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಥ್ರೂ ಪ್ರಾಪರ್ ಚಾನಲ್, ಭಕ್ತರ ಮುಖಾಂತರ ಬರಬೇಕು. ಅದಕ್ಕೆ ಹೇಳ್ತಾರೆ, ಮಿಕ್ಕ ಮಂದ ಜನಕ್ಕೆ ನಿನ್ನ ಭಕುತರ ಮೇಲೆ ಭಕುತಿ ಪುಟ್ಟುವುದಕ್ಕೆ ನಾ ಪೇಳಿದ್ದು. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತ ಯಾಕೆ ಹೇಳಿದೆ ಅಂದರೆ, ನಾನು ನಾಸ್ತಿಕ ಅಲ್ಲ. ನಿನ್ನ ದರ್ಶನಕ್ಕಾಗಿ ಬಂದಿಲ್ಲ ಅಂತಲ್ಲ, ಬಂದೀನಿ, ನಿನ್ನ ದರ್ಶನಕ್ಕೆ ಬಂದಿದ್ದೀನಿ. ಆದರೆ ನಾನು ಎಲ್ಲ ಮಂದ ಜನರಿಗೆ ನೇರವಾಗಿ ಭಗವಂತನಲ್ಲಿ ಹೋಗ್ತೀವಿ ಅಂತಾರೆ, ತಪ್ಪಪ್ಪ. ಆ ರೀತಿಯಾಗಿ ಆಗೋದಿಲ್ಲ. ಜ್ಞಾನಿಗಳು ಗುರುಗಳು ಅಂತಿದ್ದಾರೆ, ಅವರನ್ನು ಒಲಿಸಿ ಅವರ ಆಶೀರ್ವಾದ ಪಡೆದು ದೇವರಲ್ಲಿ ಹೋಗಬೇಕು. ನಮಗಾಗಿ ಏನು ಮಾಡಬೇಕು? ನಾವು ವಿಜಯದಾಸರಿಗೆ ಒಂದು ದೃಷ್ಟಾಂತ ನಮ್ಮ ಜೀವನದಲ್ಲಿ ನಾವು ಹಚ್ಚಿಕೊಳ್ಳಬೇಕು. ಏನು? ತಿರುಪತಿ ಮುಂತಾದ ದೊಡ್ಡ ಯಾತ್ರಕ್ಕೆ ಹೋಗುವಾಗ ದಿಢೀರಾಗಿ ನಾವು ಹೋಗ್ತಕ್ಕಂಥದ್ದಲ್ಲ. ನಾವು ಮೊದಲು ಗುರುಗಳು, ಜ್ಞಾನಿಗಳು ಅವರಲ್ಲಿ ಹೋಗಿ ನಮಸ್ಕಾರ ಮಾಡಿ, ದಕ್ಷಿಣೆ ಕೊಟ್ಟು ಪ್ರಾರ್ಥನೆ ಮಾಡಿ, ನಾನು ಬದರಿ ಯಾತ್ರಕ್ಕೆ ಹೋಗ್ತಿದ್ನಿ, ತಿರುಮಲ ಯಾತ್ರಕ್ಕೆ ಹೋಗ್ತಾ ಇದ್ನಿ, ರಾಮೇಶ್ವರಕ್ಕೆ ಹೋಗ್ತಾ ಇದ್ನಿ, ನೀವು ಅನುಗ್ರಹ ಮಾಡಿರಿ ಅಂತ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡು ಬಂದರೆ ಆಗ ಭಗವಂತ ಅಲ್ಲಿಯ ತೀರ್ಥಾಭಿಮಾನಿ ದೇವತೆಗಳು ಅನುಗ್ರಹಿಸಿ ದರ್ಶನ ಯಾವ ಆಟಂಕವಿಲ್ಲದೆ ಕೊಡುತ್ತಾನೆ. ಆದ್ದರಿಂದ ನಾವು ಭಕ್ತರ ಮುಖಾಂತರ, ಜ್ಞಾನಿಗಳ ಮುಖಾಂತರ ಹೋಗಬೇಕು. ಅದನ್ನೇ ವಿಜಯದಾಸರು ಹೇಳ್ತಿದ್ದಾರೆ, ಮಿಕ್ಕ ಮಂದ ಜನಕ್ಕೆ ನಿನ್ನ ಭಕುತರ ಮೇಲೆ ಭಕುತಿ ಹುಟ್ಟುವುದಕ್ಕೆ ನಾ ಪೇಳಿ. ಎಲ್ಲ ಭಕ್ತರಿಗೆ ಭಕ್ತಿ ಹುಟ್ಟಬೇಕು. ಆದ್ದರಿಂದ ಈ ಮಾತು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಶರಣ ನೋಡಲು ಬಂದೆ. ಅಲ್ಲಿ ಎಷ್ಟೋ ಜ್ಞಾನಿಗಳು, ಯಾರು ಹೇಗೆ ನಮಗೇನು ಗೊತ್ತು. ಎಲ್ಲ ನಿಗೂಢ ವರ್ಚಸ್ಸಿನಿಂದ ಕೂಡಿರ್ತಕ್ಕಂಥ ಜ್ಞಾನಿಗಳು ಆಗಿನ ಕಾಲದ ಬರ್ತಾ ಇದ್ದರು. ಅವರನ್ನು ನೋಡಿದರೆ ಸಾಕು, ಅವರ ಪಾದ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡೆದರೆ ಸಾಕಂತ. ಆ ಮಹಾತ್ಮರ ಪಾದ, ಅವರ ಆಶೀರ್ವಚನ ನಮಗಷ್ಟೇ ಸಾಕದ. ಇಂತಹ ದೊಡ್ಡ ಮಹನೀಯರು ಅವರು ನಮಗೆ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದನ್ನು ವಿಜಯದಾಸರಿಗೆ ದೇವರ ದರ್ಶನವಾಗಲಿಲ್ಲ ಅಂತ
ಒಳಗೆ ಒಂದು ಸಣ್ಣ ವ್ಯಥೆಯಿದ್ದರೂ ಭಕ್ತಿ ಹುಟ್ಟಿ ಆ ಭಕ್ತಿಯಿಂದ ಪರಮಾತ್ಮನನ್ನು ಸಾರುತ್ತಾ ಹೇಳ್ತಾರೆ ಕೊನೆಗೆ, ಸ್ಥೂಲಮತಿಯಿಂದ ಪೇಳಿದನೆಂದು ಚೆನ್ನಾಗಿ ಲಾಲಿಸು ಲಲಿತಾಂಗಿ ಲಕುಮಿ ರಮಣ, ನೀಲಗಿರಿ ನಿವಾಸ ವಿಜಯ ವಿಠಲ ವೆಂಕಟ ವಾಲಗ ಕೈಕೊಳ್ಳೋ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದನ್ನು ಅವರಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡೋ ಹೊತ್ತಿಗೆ ಶ್ರೀನಿವಾಸನ ಅನುಗ್ರಹ ಮಾಡಿದ್ನ, ದರ್ಶನ ಕೊಟ್ಟನ ಅಂದರೆ ದರ್ಶನ ಕೊಡಲಿಲ್ಲ ಇನ್ನು. ಯಾಕೆ ಅಂತಂದರೆ ದರ್ಶನ ಕೊಟ್ಟುಬಿಟ್ರೆ ಈ ವ್ಯಕ್ತಿ ಹೋಗಿಬಿಡ್ತಾನೆ. ಇವನ ನಿಂದಾಸ್ತುತಿ ಇನ್ನೂ ನಾನು ಕೇಳಬೇಕಾಗಿದೆ. ಯಾಕೆ ಅಂತಂದರೆ ಅವರ ಸ್ತೋತ್ರ ಕೇಳಬೇಕು ಅಂತ ತುಂಬ ಕಾದ್ಕೊಂಡು ಕೂತಿದ್ದಾರಂತದನ್ನು. ಶ್ರೀನಿವಾಸನ ಸ್ತೋತ್ರ ಕೇಳಬೇಕು, ಆ ಶ್ರೀನಿವಾಸನ ಸರಿ ನಾನು ಇನ್ನೂ ಚೆನ್ನಾಗಿ ನಾನು ಮಾತನಾಡಬೇಕು, ಆ ಶ್ರೀನಿವಾಸನ ಭಕ್ತನಾಗಿರ್ತಕ್ಕಂಥ ವಿಜಯದಾಸರ ಸ್ತೋತ್ರವನ್ನು ಕೇಳಬೇಕು ಅಂತ ತುಂಬ ರೀತಿಯಿಂದ ಅವರು ಕೂತಿದ್ದಾರೆ. ದರ್ಶನವಾಗಲಿಲ್ಲ. ಇನ್ನೂ ಸ್ವಲ್ಪ ಕಾಯಿಸ್ತಾ ಇದ್ದಾರಂತ. ಅನೇಕ ದಿವಸಗಳು ಕಳೀತಾ ಇದೆ. ಇನ್ನು ಅದನ್ನು ನೋಡ್ತಿದ್ದಾರಂತ. ವಿಜಯದಾಸರು ನಿತ್ಯ ಹೋಗ್ತಾರೆ, ಆ ಒಳಗ ಧ್ವಜಸ್ತಂಭದವರೆಗೆ ಹೋಗ್ತಾರೆ. ಆಗ ಇತ್ತು ಮಹದ್ವಾರ ದಾಟಿ ಧ್ವಜಸ್ತಂಭ, ಆ ಒಳಗೆ ಹೋಗಬಹುದು. ಆ ಧ್ವಜಸ್ತಂಭವರೆಗೆ ದಾಟಿ ಆಮೇಲೆ ಮುಂದೆ ಹೋಗಲಿಕ್ಕೆ ಕಷ್ಟ ಇದೆ. ಹಾಗೆ ಬ್ರಹ್ಮೋತ್ಸವದ ಜನರು ಬರೋದು, ಭಕ್ತರು ಕಾಣಿಕೆಗಳು ಕೊಡ್ತಕ್ಕಂಥದ್ದು ಬೆಳ್ಳೆ ಗಂಗಾಳಗಳನ್ನು, ಆ ಬೆಳ್ಳಿಯ ಗಂಗಾಳಕ್ಕೊಳಗ ತುಂಬಿ ಧನ ತುಂಬುತ್ತಿತ್ತು. ತೊಗೊಂಡು ಚೀಲಕ್ಕೆ ಹಾಕ್ತಿದ್ರು, ಮತ್ತ ಖಾಲಿ ಕೊಳಗೆ ಇಡ್ತಾ ಇದ್ರು, ಮತ್ತ ತಂದು ಹಾಕ್ತಾ ಇದ್ರಂಥದನ್ನು. ವಿಜಯದಾಸರು ನಕ್ರಂತ, ಏನಯ್ಯ ವ್ಯಾಪಾರ ಇದು? ಇಷ್ಟು ಜನ ಭಕ್ತರು ಬಂದು ಹಣ ಹಾಕ್ತಿದ್ದಾರೆ, ತುಂಬಿಸ್ಕೊಳ್ತಾ ಇದ್ದಿ, ನನ್ನನ್ನು ನೋಡ್ತಾ ಇಲ್ಲ. ನಮ್ಮಂಥ ನಿರ್ಧನಿಕರನ್ನು ಕೂಡ ನೋಡಪ್ಪ, ನಗುತ್ತಾ ಇದ್ದಾರೆ ಒಂದು ಕಡೆ. ಸರಿ, ಮುಂದೆ ನೋಡಿದರಂತ ಬಹಳ ಸಂತೋಷವಾಯಿತು. ಆ ವೆಂಕಟೇಶನಿಗೆ ಒಂದು ಮಂಗಳ ಗೀತೆ ಹಾಡೋಣ ಅಂತ ಹಾಡ್ತಾ ಇದ್ದಾರೆ. ಜಯಮಂಗಳಂ ನಿತ್ಯ ಶುಭಮಂಗಳಂ, ತೊಳಸದಕ್ಕಿಯ ತಿಂಬ ಕಿಲುಬು ತಳೆಗೈಯಲುಂಬ, ಕೊಳಗದಲ್ಲಿ ಹಣಗಳನ್ನು ಅಳಸಿಕೊಂಬ, ಇಲ್ಲ ತನಗೆಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ತನ್ನ ನೋಡುವೆನೆಂದು 300 ಗಾವುದ ಬಂದು ತನ್ನ ಗುಡಿಯ ಪೊಕ್ಕು ಜನರಿಗೆಲ್ಲ ಹೊನ್ನು ಹಣ ಕಸಿಕೊಂಡು ತನ್ನ ದರ್ಶನ ಕೊಡದೆ ಬೆನ್ನೊಡೆಯ ಹೊಡೆಸುವ ಅನ್ಯಾಯಕಾರಿಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ಶ್ರೀನಿವಾಸ ದೇವರು ದರ್ಶನಕ್ಕೆ ಬಂದವನ್ನೆಲ್ಲರನ್ನು ಒದ್ದು ಪೆಟ್ಟು ಹೊಡೆದು ಕೈಯನ್ನು ಹಣ ಕಸಿದುಕೊಳ್ತಾನಂತ. ದರೋಡಿಕಾರರು ಏನು ಮಾಡ್ತಾರಲ್ಲ, ಹಣ ಕಸ್ಕೊಳ್ತಾರ. ಹಾಗೆ ಶ್ರೀನಿವಾಸ ಮಾಡಿದನ. ವಿಜಯದಾಸರ ಈ ಶಬ್ದಗಳು ನೋಡಿದ್ರೆ ಹಾಗೆ ಕಾಣುತ್ತದೆ ನಮಗೆ. ತನ್ನ ನೋಡುವೆನೆಂದು 300 ಗಾವದ ಬಂದು ತನ್ನ ಗುಡಿಯ ಪೊಕ್ಕ ಜನರಿಗೆಲ್ಲ ಹೊನ್ನು ಹಣ ಕಸುಕೊಂಡು ದರ್ಶನ ಕೊಡದೆ ಬೆನ್ನೊಡೆಯ ಹೊಡಿಸುವ ಅನ್ಯಾಯಕಾರಿಗೆ. ಏನಂದರೆ ಹೌದು ಅಂದರೆ ಎಲ್ಲರನ್ನೂ ಕೂಡ ಹಣ ಕಸಿದುಕೊಳ್ತಾನಂತ. ಅದಕ್ಕೆ ಅವರಿಗೆ ಕಾಂಚನ ಬ್ರಹ್ಮ ಅಂತ ಕರೆದರಂತ. ಅನ್ನಬ್ರಹ್ಮ ಅಂತ ಉಡುಪಿ ಕರೀತಾರೆ, ಇಲ್ಲಿ ಕಾಂಚನ ಬ್ರಹ್ಮ ಅಂತ. ಹಣ ತೆಗೆದುಕೊಳ್ಳುತ್ತಾನೆ. ಯಾಕೆ ಹಾಗಂದರೆ ನೋಡ್ರಿ, ಧನವಂತರಲ್ಲ, ಭಾಗ್ಯವಂತರಲ್ಲ, ಬಡವರು ಬಂದರೂ ಕೂಡ ಬಡವರಲ್ಲಿ ಕೂಡ ಇವತ್ತು ತಿರುಪತಿಗೆ ಎಂತಹ ಬಡವ ಬಂದರೂ ಕೂಡ ಹುಂಡಿ ಒಳಗೆ 1 ರೂಪಾಯಿ ಆದರೂ ಹಾಕದೆ ಹೋಗೋದಿಲ್ಲ. ಇದು ಹಿಸ್ಟ್ರಿ ರೆಕಾರ್ಡ್ ಒಳಗೆ ನೋಡಿದರೆ ಎಲ್ಲೆಲ್ಲಿ ಇಲ್ಲ. ಎಷ್ಟು ಹಣ ಬರ್ತದ ಅಂದರೆ ಒಂದು ಕಾಲಕ್ಕೆ ಭಾಳ ಹಣವಂತ ದೇವಸ್ಥಾನ ಅಂದರೆ ಪ್ರಪಂಚದಲ್ಲಿ ವ್ಯಾಟಿಕನ್ ಸಿಟಿ ಅಂತ ಹೇಳ್ತಾ ಇದೆ. ಇವತ್ತು ವ್ಯಾಟಿಕನ್ ಸಿಟಿಯನ್ನು ಮೀರಿ ಹೋಗಿಬಿಟ್ಟದೆ ನಮ್ಮ ತಿರುಮಲ. ನಿಜವಾದ ದೇವರಿದ್ದಾನೆ ಇಲ್ಲಿ. ಆ ನಿಜವಾದ ದೇವರು ಎಲ್ಲರನ್ನೂ ಯಾಕೆ ಕಸಿದುಕೊಳ್ಳುತ್ತಾನೆ ಅಂದರೆ ಶ್ರೀನಿವಾಸನು ಹೀಗೆ ಸಂಕಲ್ಪ ಮಾಡಿದ್ದಾನೆ. ನಿಮ್ಮ ಪಾಪಗಳು, ನಿಮ್ಮ ಕಷ್ಟಗಳು, ನಿಮ್ಮ ಹಿಂದಿನ ಅನೇಕ ರೋಗ ರುಜಿನಗಳು ಏನವಲ್ಲ ಪಾಪ ಮೂಲಕ ಬರುತ್ತದೆ. ನಿಮ್ಮ ಅವೆಲ್ಲ ಕಸಿದುಕೊಳ್ಳಬೇಕು ಅಂದರೆ ಹಣ ಬಲಾತ್ಕಾರದಿಂದ ತೆಗೆದುಕೊಳ್ಳಬೇಕು. ಬಲವಂತದಿಂದ ಎಲ್ಲರೂ ಬಡವರಾಯಿತು, ಗೃಹಸ್ಥರಾಯಿತು, ಬ್ರಹ್ಮಚಾರಿಗಳಾಯಿತು, ಸನ್ಯಾಸಿಗಳು ಕೂಡ ಹೋದರೆ ಅವರು ಪೀಠಾಧಿಪತಿಗಳು, ಭಿಕ್ಷುಕರು ಅಂತ ಹೆಸರು.
ಅವರು ಭಿಕ್ಷಾ ತೆಗೆದುಕೊಳ್ಳಬೇಕು, ಪಾದ ಪೂಜೆ ಮಾಡಬೇಕು, ಅವ್ರು ಮಾಡಿದರೆ ಹಣ ತೆಗೆದು ಧರ್ಮದು. ಯತಿಗಳಿಗೆ ಪಾದ ಪೂಜೆ ಮಾಡ್ತೀವಿ, ಕಾಣಿಕೆ ಇಡ್ತೀವಿ, ಗುರು ಕಾಣಿಕೆ ಅಂತ. ಅಂತಹವರು ಕೂಡ ತಿರುಮಲಕ್ಕೆ ಬಂದರು ಅಂದರೆ ಇಲ್ಲಪ್ಪ ನಾನು ಬೇಡಿಕೊಂಡಿದ್ದೀನಿ ನಾನು ಹಾಕ್ತೀನಿ ಅಂತ ಸ್ವಾಮಿಗಳು ಇಷ್ಟು ಹಣ ತೊಗೊಂಬರ್ತಾರೆ. ನಮ್ಮಂಥ ಶಿಷ್ಯರ ಹಿಂದೆ ಹೋದಾಗ ಸ್ವಾಮಿ ನಮ್ಮದು ನೀವೇ ಹಾಕ್ರಿ ಅಂತ ಸ್ವಾಮಿಗಳ ಕೈಯಿಂದ ಹಾಕಿಸ್ತೀವಿ. ಅಂದರೆ ಎಲ್ಲರ ಕಡೆಯಿಂದ ಹಣವನ್ನು ಕಸಿದುಕೊಳ್ಳುವಂಥ ಏಕೈಕ ದೊರೆ ನಮ್ಮ ಶ್ರೀನಿವಾಸ. ಇದೆಲ್ಲ ವಿಜಯದಾಸರು ನೋಡ್ತಾ ಇದ್ದಾರೆ. ಹೊಣ್ಣು ಹಣ ಕಸುಕೊಂಡು ತನ್ನ ದರ್ಶನ ಕೊಡದೆ ಬೆನ್ನೊಡೆಯ ಹೊಡೆಸುವ ಅನ್ಯಾಯಕಾರಿಗೆ ಜಯಮಂಗಳಂ ನಿತ್ಯ. ಇದು ನಿಂದ ರೂಪ ಅದೇ ಸ್ತುತಿ. ಹಣ ಕಸಿದುಕೊಳ್ಳುವ, ಹಣ ತೆಗೆದುಕೊಳ್ಳುವ ಮೂಲಕ ನಮ್ಮ ಪಾಪಗಳನ್ನು, ನಮ್ಮ ಕಷ್ಟಗಳನ್ನು, ಇವತ್ತು ನೋಡಿ ಯಾರಾದರೂ ಕೂಡ ಕಷ್ಟ ಬಂತು ನಮಗೆ ದೇವರಿಗೆ ಇಷ್ಟು ಹಾಕಿ ಬರ್ತೀನಿ ಅಂತ ಗುಪ್ತವಾಗಿ ಲಕ್ಷಾವಧಿ ಹಣ ಒಬ್ಬನು ಹಾಕಿ ಹೋಗ್ತಾನೆ. ಅವನ ಹೆಸರು ಇರೋದು ಏನು ಇರೋದಿಲ್ಲ. ಅವನು ಹಾಕಿದ್ದಕ್ಕೆ ಆಮೇಲೆ ಹೇಳ್ತಾನೆ ಹಾಕಿ ಬಂದೆ ಒಳ್ಳೇದಾಯಿತು. ದೇವಸ್ಥಾನಕ್ಕೆ ತಿರುಪತಿ ಹುಂಡಿ ಒಳಗೆ ಹಣ ಹಾಕಿದ್ದವರಿಗೆ ಯಾರಿಗೂ ಕೆಡುಕಾಗಿದೆ ಅಥವಾ ಒಳ್ಳೇದಾಗಲಿಲ್ಲ ಅಂತ ಮಾತಿಲ್ಲ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಎಷ್ಟು ಕರುಣಾಳು ನೋಡ್ರಿ. ನಮ್ಮ ಹಣ ಬಲಾತ್ಕಾರವಾಗಿ ತೆಗೆದುಕೊಂಡು ನಮ್ಮ ಕಷ್ಟ ಪರಿಹಾರ ಮಾಡಬೇಕು. ಯಾರು ಮಾಡ್ತಾರೆ ಹೇಳಿ? ಹಣ ತಗೊಂಡು ಕಷ್ಟ ಕೊಡೋರಿದ್ದಾರೆ ಜನರು, ಅದೇ ಹಣ ತೆಗೆದುಕೊಂಡು ಸುಖ ಕೊಡ್ತಕ್ಕಂಥ, ಅವನು ಕಷ್ಟ ಕಳಿತಕ್ಕಂಥ ಏಕೈಕ ದೊರೆ ನಮ್ಮ ಶ್ರೀನಿವಾಸದ. ಅಂತಹ ತಿರುಮಲೇಶನನ್ನು ವಿಜಯರಾಯರು ಕಾಣುತ್ತಾರೆ. ಆಮೇಲೆ ಶ್ರೀನಿವಾಸ ದರ್ಶನ ಕೊಡಬೇಕಾಗಿದೆ. ಆದರೆ ಪರಮಾತ್ಮ ದರ್ಶನ ಕೊಡ್ತಾನೆ. ಆದರೆ ಅವನು ದರ್ಶನ ಕೊಡೋದಲ್ಲಿ ಕೂಡ ಮತ್ತೊಂದಿದೆ ಅವನಲ್ಲಿ. ಹೀಗೆ ಕೊಡೋದು ಬೇಡ, ಇವನ ಮಹತ್ವ ಸಾರಿ ಕೊಡೋಣ. ಇಷ್ಟೇ ಕೊಟ್ಬಿಟ್ರೆ ಏನು ಲಾಭ? ಒಂದು ಪ್ರಸಂಗದು ಬ್ರಹ್ಮೋತ್ಸವದ, ಬ್ರಹ್ಮರಥೋತ್ಸವ. ದೊಡ್ಡ ರಥ ಸೆಳಿತಾರೆ ಬೆಳಿಗ್ಗೆ. ಅದಕ್ಕೊಂದು ಮುಹೂರ್ತ, ಪ್ರಾತಃ ಸೂರ್ಯನು ಎದ್ದು ಮೇಲೆ ಬರುವಾಗನೇ ಆ ರಥ ಸೆಳಿಬೇಕು ಅಂತ ಒಂದು ನೇಮ ಇಟ್ಕೊಂಡ. ಪ್ರಾಯ ಆ ಆಶ್ವಿನ ಮಾಸದಲ್ಲಿ ಸೂರ್ಯೋದಯನೇ 6:40 ಹೊತ್ತಿಗಾದರೆ 7 ಗಂಟೆ 7:15 7:30 ಆ ಸಮಯದಲ್ಲಿ ಮುಹೂರ್ತ ಇರ್ತದೆ ರಥ ಸೆಳೆಯುವ. ಆ ಸಂದರ್ಭದಲ್ಲಿ ಎಲ್ಲ ಪೂಜೆ ಆಯಿತು, ಬಲಿಹರಣ ಆಯಿತು, ಎಲ್ಲ ಆಯಿತು. ಸಾವಿರಾರು ಜನ ಸೇರಿದ್ದಾರೆ. ಆಗ ರಥ ಸೆಳೆಯಬೇಕು, ಸೆಳಿತಾ ಇದ್ದಾರೆ. ಗೋವಿಂದ ಗೋವಿಂದ ಅಂತಂತಿದ್ದಾರೆ. ರಥ ಸ್ವಲ್ಪವೂ ಕೂಡ ಅಲಗಾಡಲಿಲ್ಲ. ಆನೆಗಳ ಕಟ್ಟಿ ಸೆಳೆಸಿದರು, ಆದರೂ ರಥ ಕದಲಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಏನಾಯಿತು ಏನು ಅಂತ ಅರ್ಚಕರಿಗೆ, ಮಹಾಂತರಿಗೆ ಏನೂ ಸೋಚಲಿಲ್ಲ. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಭಗವಂತ ಸೇರಿದಂತೆ ಒಳಗ ಪ್ರವೇಶವಾಗಿ ಅವನಿಂದ ಭಗವಂತ ಮಾತು ಹೇಳುತ್ತಾನೆ. ಆಗ ಭಗವಂತ ಹೊರಗೆ ಪ್ರವೇಶ ಮಾಡುವಂಥ ಯೋಗ್ಯ ಜನರು ಇದ್ದಾರೆ. ಶ್ರೀಮದ್ ಆಚಾರ್ಯ ಅವತಾರ ಪೂರ್ವದಲ್ಲಿ ಕೂಡ ಒಬ್ಬ ಅಶಕ್ತನಾದ ಒಬ್ಬ ವ್ಯಕ್ತಿಯೊಳಗ ಅನಂತೇಶ್ವರ ಪ್ರವೇಶ ಮಾಡಿ ಆ ಧ್ವಜಸ್ತಂಭ ಮೇಲೆ ಏರಿಬಿಟ್ಟವನು. ಉತ್ತುಂಗ ಸುಂಗ ಶಿಖರೇ ಅಂತ ಹೇಳ್ತಾ ಇನ್ನು ಸ್ವಲ್ಪೇ ದಿವಸಕ್ಕೆ ಒಬ್ಬ ದೊಡ್ಡ ಮಹಾನುಭಾವ ಇಲ್ಲಿ ಅವತಾರ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ ಅಂತ ಉದ್ಗಾರ ತೆಗೆದನು. ಹಾಗೆ ಒಬ್ಬನಲ್ಲಿ ಪ್ರವೇಶ ಮಾಡಿ ರಥ ಯಾಕೆ ಹೋಗಲಿಲ್ಲ ಅಂದರೆ, ನನ್ನನ್ನು ಒಬ್ಬ ಭಕ್ತ ನನ್ನನ್ನು ತನ್ನ ಭಕ್ತಿ ಪಾಶದಿಂದ ಬಂಧನ ಮಾಡಿಬಿಟ್ಟಿದ್ದಾನೆ, ನನಗೆ ಕದಲಕ್ಕೆ ಆಗ್ತಾ ಇಲ್ಲ ಅಂತ ಶ್ರೀನಿವಾಸ ಹೇಳಿದ್ನಂತ ಅವನೊಳಗ ಪ್ರವೇಶ ಮಾಡಿ. ಒಬ್ಬ ಭಕ್ತ ಇಲ್ಲೇ ಇದ್ದಾನೆ, ಆ ಭಕ್ತ ಭಕ್ತಿ ಪಾಶದಿಂದ ಬಿಗಿದಾಕ್ಬಿಟ್ಟಿದ್ದಾನೆ. ಯಾರದು? ಹುಡುಕಿ ಬರ್ರಿ, ಅವನು ಬಂದರೆ ನಾನು ಮುಂದೆ ಸಾಕ್ತೇನೆ, ಇಲ್ಲ ಸಾಗೋದಿಲ್ಲ. ಎಲ್ಲರೂ ಹೋಗ್ತಾರೆ, ಕೊನೆಗೆ ಎಲ್ಲ ಕಡೆ ನೋಡ್ತಾರೆ. ಆ ಗುಡಿ ಒಳಗೆ ಒಂದು ಏಕಾಂತ ಸ್ಥಳ, ಜನ ಯಾರೂ ತಿರುಗುತ್ತಾ ಇಲ್ಲ. ಆ ಸ್ಥಳದಲ್ಲಿ ಆಗ ಹೋಗಿ ನೋಡ್ತಾರೆ, ನಮ್ಮ ದಾಸರು ಬಾಕ್ಯ ಪ್ರಪಂಚ ಜ್ಞಾನವಿಲ್ಲ, ಬಾಕ್ಯ ಪ್ರಪಂಚ ಜ್ಞಾನ ಮರೆತು ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಧ್ಯಾನದಲ್ಲಿ ಕೂತ್ಬಿಟ್ಟಿದ್ದಾರೆ. ಆ ಶ್ರೀನಿವಾಸನನ್ನು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಹಾಗೆ ಹೋಗಿ, ಅಯ್ಯ ಸ್ವಾಮಿ ಮಹಾನುಭಾವರೇ ನಿಮಗೆ ನಮಸ್ಕಾರ, ದಯವಿಟ್ಟು ಹೇಳ್ರಿ, ಇಲ್ಲಿಂದ ಸಾವಿರಾರು ಜನಕ್ಕೆ ಇವತ್ತು ದರ್ಶನ ನಿಂತು ಬಿಟ್ಟಿದ್ದಾರೆ, ರಥ ಕದಲ್ತಾ ಇಲ್ಲ,
ನಮಗೆ ಬಹಳ ಒಂದು ಕಷ್ಟ ಬಂತು, ಅನಿಷ್ಟವಾಗ್ತದೆ, ನೀವು ಬಂದರೆ ಆ ರಥ ಕದಲ್ತದೆ ಅಂತ ಅನ್ನೋತ್ತಿಗೆ ಆಗ ಆನಂದವಾಯಿ ಶ್ರೀನಿವಾಸ ನನ್ನ ಮೇಲೆ ಇಷ್ಟು ಕರುಣ ತೋರ್ತಿದ್ದಾನೆ, ನಾನು ಎಂಥವನು, ನನ್ನಂಥವ್ರು ಎಷ್ಟು ಜನ ಇದ್ದಾರೆ, ಆದರೆ ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ. ಪ್ರಸನ್ನ ವೆಂಕಟದಾಸರಂತಾರೆ, ಎನ್ನಂಥ ಭಕ್ತರು ಆನಂತ ನಿನಗಿರಲು ನಿನ್ನಂಥ ಸ್ವಾಮಿ ಎನಗಿಲ್ಲ. ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ ಸ್ವಾಮಿ, ನಿನಗೆ ನಾನೇ ಬೇಕಾಗಿ ಬಂದು ನಿಂತು ಸ್ತೋತ್ರ ಮಾಡ್ತಾರಂತ. ಕಣ್ಣು ನೀರು ಬರ್ತಾರೆ, ಆನಂದ ಬಾಷ್ಪಗಳು ವಿಜಯದಾಸರಿಗೆ. ಶ್ರೀನಿವಾಸ, ಇಷ್ಟು ಜನರಲ್ಲಿ ನನ್ನನ್ನು ಒಬ್ಬ ವ್ಯಕ್ತಿ ಅಂತ ಮಾಡಿದಲ್ಲೋ, ನಾನು ಯಾತರದವನು ನಾನು ಅಂತ ಆಗ ಪ್ರಾರ್ಥನೆ ಮಾಡ್ತಾರೆ. ಸಾಗಿ ಬಾರಯ್ಯ ನೀನು ಗೋವಿಂದ ವೆಂಕಟ, ಸಾಗಿ ಬಾರಯ್ಯ ಭವರೋಗದ ವೈದ್ಯನೇ, ಬಾಗುವೆ ನಿನಗೆ ಚೆನ್ನಾಗಿ ತುದಿಪನೆಂದು, ಭಾಗೀರಥಿ ಪಿತ ಭಾಗವತರ ಸಂಯೋಗ ರಂಗ ಉರಗಗಿರಿ ವೆಂಕಟ, ಸಾಗಿ ಬಾರಯ್ಯ. ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ನಿಜವಾಗಿ ಇದು ಹೇಳಬೇಕಂದ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಎಂತೆಂಥ ಶಬ್ದಗಳು ಹಾಕ್ತಾರಂತಂದರೆ, ಸಾಹಿತ್ಯ ಅಂದರೆ ಹೀಗಿರ್ಬೇಕ್ರಿ. ಭಾಗವತದಲ್ಲಿ ವೇದವ್ಯಾಸರನ್ನು ನಾರದರು ಭಾಗವತ ಬರೆಯುವುದಕ್ಕಿಂತಲೂ ಮುಂಚಿತವಾಗಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವು ಈ ಗ್ರಂಥ ಬರೆಯುವಾಗ ಸ್ವಲ್ಪ ನಮ್ಮ ಬಗ್ಗೆ ಕೂಡ ನೋಡ್ರಿ, ಸಾಧಾರಣ ಮನುಷ್ಯರನ್ನು ನೋಡಿ ಹೇಗಿರಬೇಕು ಅಂತಂದರೆ, ಶ್ಲೋಕಗಳು ಚೆನ್ನಾಗಿ ಛಂದೋಬದ್ಧವಾಗಿ ಅಲಂಕಾರದಿಂದ ಚಂದ ತುಂಬಿ ಇದ್ದರೂ, ಅದಕ್ಕೆ ಒಳ್ಳೆಯ ಒಂದು ಸೊಬಗು ಇದ್ದರೂ, ಭಗವಂತನ ಮಹಿಮಾ ಭಗವಂತನ ಪ್ರತಿಪಾದಿಸುವ ಶಬ್ದಗಳು ಇಲ್ಲ ಅಂದರೆ ಅದು ಕಾಗೆ ಮುಟ್ಟಿದ ಆ ಕಾಗೆ ಮೀಯುವ ಕೊಳಚೆ ನೀರಂತ. ಹಾಗಿರಬಾರ್ದು. ಹೆಜ್ಜೆಜ್ಜೆಗೂ ಭಗವಂತನ ಮಹತ್ವವನ್ನು ಪ್ರತಿಪಾದನ ಮಾಡುವ ಶಬ್ದಗಳು ಇರಬೇಕಂತ. ಅದು ನಿಜವಾದ ಶಾಸ್ತ್ರ. ವಿಜಯದಾಸರು ಅಂತಹ ಶಬ್ದವನ್ನು ಹಾಕ್ತಿದ್ದಾರೆ. ರಥದ ಮಧ್ಯದಲಿಪ್ಪನೇ ರಥಾಂಡಜ ವಾಹನನೇ, ರಥಾಂಗ ಪಾಣಿಯೇ ದಶರಥ ನೃಪಬಾಲ, ಪ್ರಾರ್ಥನೆಗೆ ಒಲಿದವನ ರಥವ ನಡೆಸಿ ಅತಿರಥ ಮಹಾರಥರ ವಿರಥರ ಮಾಡಿ ಗೆಲ್ಲಿಸಿದೆ. ಏನು ಒಂದೇ ಶಬ್ದ, ರಥ 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 ಶಬ್ದ ಬರ್ತದೆ, ಮತ್ತದು ಕೂಡ್ತದ. ಬರೀ ಏನೋ ಬಾಯಿಗೆ ಬಂತು ಅಂತ ಹಾಕಿದ್ದಲ್ಲ, ಅದನ್ನು ರಥಾಂಗಪಾಣಿ, ರಥಾಂಡಜ ವಾಹನನೇ, ರಥ ನಿನಗೆ ವಾಹನ, ಅಂಡಜ ಅಂದರೆ ಗರುತ್ಮಂತ ನಿನಗೆ ಒಂದು ವಾಹನ, ರಥದ ಮಧ್ಯದಲ್ಲಿಪ್ಪ ಅಂತಾನ. ರಥ ಅಂದರೆ ಯಾವುದು? ನಮ್ಮ ದೇಹವೇ ಒಂದು ರಥ. ದೇಹದ ಮಧ್ಯ ಹೃದಯಾಖ್ಯ ಸಿಂಹಾಸನದಲ್ಲಿ ಕೂತಿರ್ತಕ್ಕಂಥವನೇ ರಥದ ಮಧ್ಯದಲ್ಲಿಪ್ಪನೇ ಅಂತ. ಅತಿರಥ ಅರ್ಜುನನಿಗೆ ರಥ ಸಾರಥಿಯಾಗಿ ಅತಿರಥ ಮಹಾರಥಿಗಳನ್ನೆಲ್ಲ ಸೋಲಿಸಿ ಅರ್ಜುನನಿಗೆ ಜಯವನ್ನು ಕೊಡಿಸಿದಲ್ಲ. ಎಷ್ಟು ಶಬ್ದಗಳು ಹಾಕ್ತಿದ್ದಾರೆ. ಅಂಥ ಶಬ್ದಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರಂಥದನ್ನು. ರಮ್ಯ ಧರಣಿ ದೇವಿ ಇಮ್ಮಹಿಷೇರ ಕೂಡಿ ಸಮ್ಮುಖನಾಗುತ್ತಾ ಸುಮ್ಮನೆ ಬಾಬಾ, ಹಿಮ್ಮೆಟ್ಟದ ಸಿರಿ ವಿಜಯ ವಿಠಲ, ಅನುಪಮ್ಮ ಚರಿತ ಪರಬೊಮ್ಮ ತಿರುಮಲೇಶ, ಸಾಗಿ ಬಾರಯ್ಯ ಅಂತ ಹೇಳಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡೋ ಹೊತ್ತಿಗೆ ಅದು ಹೇಗೆ ಅವರ ಪ್ರಯತ್ನ ಎಷ್ಟಾಯಿತು, ಆನೆಗಳಿಂದ ಸೆಳೆಸಿದಂಥದ್ದು ಸರಳವಾಗಿ ಆ ನೀರು ತಗ್ಗಿನ ಪ್ರದೇಶ ನೀರು ಹಾಕಿದರೆ ಹೇಗೆ ನೀರು ಸರಿದು ಬರಬೇಕು ಅಷ್ಟು ವೇಗದಿಂದ ಎಲ್ಲಿ ನಿಲ್ಲದೆ ರಥ ಸಾಗಿ ಬಂತಂತ. ಅಂದರೆ ಏನಿದರ ಅರ್ಥ? ನನ್ನ ಭಕ್ತ ಅವನಿಗೆ ದರ್ಶನ ಕೊಡಲಿಲ್ಲ ಅಂದರೆ ನಾನು ಇಚ್ಛಾಪೂರ್ವಕವಾಗಿ ಕೊಡಲಿಲ್ಲ, ದರ್ಶನ ಕೊಟ್ಟಿದ್ದರೆ ಅವನ ಮಹತ್ವ ಏನು ಗೊತ್ತಾಗ್ತಿದ್ದಿಲ್ಲ. ನನ್ನ ಭಕ್ತ ಎಷ್ಟು ಉತ್ತಮ ನೋಡು, ಭಗವಂತನನ್ನೇ ಬಂಧಿಸಿರುವ ಸ್ವತಂತ್ರನೇ ಪರಮಾತ್ಮ, ಯಾರ ಬಂಧನಕ್ಕೆ ಒಳಗಾಗುವುದಿಲ್ಲ, ಭಕ್ತರ ಭಕ್ತಿ ಪಾಶಕ್ಕೆ ಮಾತ್ರ ಅವನು ಬೆರಗಾಗ್ತಾನೆ, ಸಂತೋಷಪಟ್ಟು ಕಟ್ಟಿಸಿಕೊಳ್ಳುತ್ತಾನಂತ. ಅಂತಹ ವಿಜಯದಾಸರ ಕೀರ್ತಿ ದಶ ದಿಶಗಳಲ್ಲಿ ವ್ಯಾಪ್ತಿ ಆಗಬೇಕು ಅಂತ ತಿರುಮಲೇಶನ ಇಚ್ಛೆ ಆಗಿದೆ. ಒಂದ ಎರಡ ಎಷ್ಟೋ ಕೃತಿಗಳನ್ನಲ್ಲಿ ಮಾಡಿ ಶ್ರೀನಿವಾಸನಿಗೆ ನಾವೆಲ್ಲರೂ ಕಾಣಿಕೆ ಹಾಕಿ ಬರ್ತೀವಿ. ವಿಜಯದಾಸರು ಕಾಣಿಕೆ ಹಾಕ್ತಿದ್ರು, ಎಷ್ಟು ಹಾಕಿದ್ರೂ ಗೊತ್ತಿಲ್ಲ. ಆದರೆ ನಾವು ಹಾಕಿದ ಕಾಣಿಕೆ ಇವತ್ತಿಲ್ಲ. ವಿಜಯದಾಸರು ಹಾಕಿದ ಕಾಣಿಕೆಗಳು ಈ ಕೃತಿಗಳು ಇವತ್ತು ಅಲ್ಲಿ ಶ್ರೀನಿವಾಸನಿಗೆ ಕೊಟ್ಟಿರುವ ಕಾಣಿಕೆ ಅದು. ನಾವೆಲ್ಲ ಹುಂಡಿಯಲ್ಲಿ ಹಾಕಿದರೆ ಇದು ನೇರವಾಗಿ ಶ್ರೀನಿವಾಸನ ಹೃದಯ ಒಳಗೆ ಹೋಗುವಂಥ ಕಾಣಿಕೆ, ಅವನ ಪಾದಾರವಿಂದಕ್ಕೆ ಸಮರ್ಪಣ ಮಾಡ್ತಕ್ಕಂಥ ಸಂಕೀರ್ತನ ಕುಸುಮಾಂಜಲಿಗಳು. ಹೇಗೆ ವೇದವ್ಯಾಸರು 11ನೇ ಸ್ಕಂದ ಭಾಗವತದಲ್ಲಿ ಕಲಿಯುಗದಲ್ಲಿ ಎಂತಹ ಯಜ್ಞ ಮಾಡ್ತಾರೆ, ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸ ಅಂತ. ಕಲಿಯುಗದಲ್ಲಿ ಜ್ಞಾನಿಗಳು ಬಂದು ಸಂಕೀರ್ತನಗಳೆನ್ನುವ ಯಜ್ಞ ಮಾಡ್ತಾರಂದ್ರೆ ಇದೇ ಸಂಕೀರ್ತನ ಯಜ್ಞ.
ಇದು ಒಂದೊಂದು ಸಂಕೀರ್ತನ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದನ್ನು ಇಂತಹ ಮಹನೀಯರು ತಿರುಮಲೇಶನನ್ನು ಕಾಣುವುದು ಅಂತಂದರೆ ಕಂಡು ಅವರಿಗೆ ಸಂಕೀರ್ತನ ತಮ್ಮ ಅಭಿಪ್ರಾಯ ಕೊಟ್ಟು ಮುಂದಿನ ಜನತೆ ಆದ ನಮ್ಮೆಲ್ಲರಿಗೂ ಗುಣಪಾಠವನ್ನು ಕಲಿಸ್ತಾ ಇದ್ದಾರೆ ವಿಜಯದಾಸರು. ಇನ್ನು ಸಮಯವಿಲ್ಲ, ಆದರೆ ಎಷ್ಟು ವಿಚಾರಗಳವೆ ತಿರುಮಲೇಶನ ಬಗ್ಗೆ. ನಾವು ಇವತ್ತು ತಿರುಮಲಕ್ಕೆ ಹೋಗ್ತೀವಿ, ನೇರವಾಗಿ ದರ್ಶನ ಮಾಡ್ಕೊಂಡು ಬರ್ತೀವಿ, ಪುಣ್ಯ ಎಷ್ಟು ಬರ್ತದೋ ಗೊತ್ತಿಲ್ಲ ಅದನ್ನು. ಆದರೆ ಇಲ್ಲಿ ಹೇಳ್ತಾರೆ ವಿಜಯದಾಸರು, ಶ್ರೀನಿವಾಸನ ದರ್ಶನ ಹೇಗೆ ಮಾಡಬೇಕು, ಅದೇ ಸಮಯವಿಲ್ಲ, ಹೇಳಕ್ಕಾಗ್ತಾ ಇಲ್ಲ. ಒಂದು ಕೀರ್ತನ ಅದಕ್ಕಾಗಿ ದರ್ಶನ ಹೀಗೆ ಮಾಡಿ, ನೀವು ಬೇರೆ ರೀತಿಯ ಮಾಡಬೇಡ್ರಿ. ಇದನ್ನು ನೋಡಿದೆ ನಾ ನೋಡಿದೆ, ಮೂಡಲಗಿರಿಯ ವಾಸನ ಯಾತ್ರೆಯ ಮಾಡಿದೆ ನಾ ಮಾಡಿದೆ. ಮೂಡಲಗಿರಿ ಅಂತಂತ, ಮೂಡಲಗಿರಿ ಅಂದರೆ ಪೂರ್ವ ದಿಶಕ್ಕೆ, ಮೂಡಲು ಅಂದರೆ ಸೂರ್ಯ ಉದಯಿಸುವುದು, ಪೂರ್ವ ದಿಶಕ್ಕೆ ಇರತಕ್ಕಂಥ ಪರ್ವತ, ಅಲ್ಲಿ ಇರ್ತಕ್ಕಂಥ ವಾಸ ಮಾಡುವ ಶ್ರೀನಿವಾಸನ ನೋಡಿದೆ ನಾ ನೋಡಿದೆ. ಹೇಗೆ ನೋಡಿದೆ ಅಂದರೆ ಪಾದಯಾತ್ರದಿಂದ ನಡೆದು, ಮೆಟ್ಲೋತ್ಸವ ಅಂತ ನಾವು ಏನು ಮಾಡ್ತೀವಿ ಅದು ಎಂದೋ ಅವ್ರು ಮಾಡಿದ್ದಾರೆ. ಬೆಟ್ಟವ ಕಂಡೆನು ಸೋಪಾನಂಗಳ ನಿಟ್ಟುಸಿರಿಕ್ಕದೆ ಏರಿದೆ. ಬೆಟ್ಟವ ಕಂಡೆ, ಬೆಟ್ಟವನ್ನು ನೋಡಿದೆ ನಾನು. ಬೆಟ್ಟ ದರ್ಶನ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡೋ ಬೆಟ್ಟಕ್ಕೆ. ಬೆಟ್ಟವ ಕಂಡೆನು ಸೋಪಾನಂಗಳು ನಿಟ್ಟುಸಿರಿಕ್ಕದೆ ಏರಿ. ನಾವು ಹಬ್ಬ ಅಂತ ಬೆಟ್ಟ ಇರುವಾಗ ಏನೇನೋ ಒಂದು ಉದ್ಗಾರ ತೆಗಿತೀವಿ, ಆಯಾಸ ಪಡ್ತೀವಿ. ನಿಟ್ಟಿಸಿರು ಇರದಂತೆ ಏರ್ರಯ್ಯ, ಕಟ್ಟ ಕಡೆಯ ಗೋಪುರ ಶಿಖರ ದಿಟ್ಟಿಸಿ ಕಣ್ಣಿಲಿ. ಅರ್ಧ ಭಾಗಕ್ಕೂ ಹೊತ್ತಿಗೆ ಗಾಲಿಗೋಪುರ ಬರ್ತದೆ, ಅದನ್ನು ನೋಡಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮೇಲೆ ಹಾಗೇ ಹೋಗಬೇಕಂತದನ್ನು. ಹಾಗೆ ಹೋಗುತ್ತಾ ಈ ಸಮಸ್ತರ ಗುರುವಾದ ಭಾರತಿ ಈಶನ ಪಾದಕ್ಕೆ ಎರಗಿದೆ. ನೇರವಾಗಿ ಎಲ್ಲೆಲ್ಲಿ ಹೋಗಬಾರ್ದು, ಬೇಡಿ ಆಂಜನೇಯ ಸ್ವಾಮಿ, ಬೇಡಿ ಹನುಮಂತ ದೇವರಲ್ಲಿ ಹೋಗಿ ಬೇಡಿಕೋಬೇಕಂತ. ಸ್ವಾಮಿ ನಾನು ಬಂದಿದ್ದೇನೆ ಇಲ್ಲಿ ಅಂತ. ಅಟೆಂಡೆನ್ಸ್ ಆಫೀಸ್ನಲ್ಲಿ ಹೋದರೆ ಅಟೆಂಡೆನ್ಸ್ ರಿಜಿಸ್ಟರ್ ಸೈನ್ ಹೇಗೆ ಮಾಡಬೇಕೋ ಹಾಗೆ ನಾವು ತಿರುಪತಿಗೆ ಬಂದೀವಿ ಅಂತಂದರೆ ಅಟೆಂಡೆನ್ಸ್ ರಿಜಿಸ್ಟರ್ ಎಲ್ಲಿದೆ ಅಂದರೆ ಬೇಡಿ ಹನುಮಂತ ದೇವರಲ್ಲಿ, ಅಲ್ಲಿ ಹೋಗಬೇಕಂತ ಹೇಳ್ತಾರೆ. ಈ ಸಮಸ್ತರ ಗುರುವಾದ ಭಾರತಿ ಈಶನ ಪಾದಕ್ಕೆ ಎರಗಿದೆ. ಈ ಚರಾಚರ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಭಾರತೀಶನಾದ ವಾಯುದೇವರ ಪಾದಕ್ಕೆ ಬೇಡಿ ಹನುಮಂತ ದೇವರಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕಿದೆ. ಆಗ ಅಲ್ಲಿಂದೇ ಬಲವಾಗಿ ನಿಂತು ಸ್ವಾಮಿ ಪುಷ್ಕರಣಿಗೆ ಅಲ್ಲಿ ಶ್ರೀಶನ ಕ್ಲೇಶವ ಕಳೆದು ಎದುರಾಗಿ ಪೊಳೆಯುವ ಶ್ರೀಶನ ಮಹದ್ವಾರ ನೋಡಿ. ಹಿಂದೆ ತಿರುಗಿ ಬಿಟ್ಟರೆ ಎದುರಿಗೆ ಮಹದ್ವಾರ ಕಾಣುತ್ತದೆ, ಫಳಫಳ ಹೊಳೆಯುವ ಮಹದ್ವಾರ ಕಾಣುತ್ತೆ. ಅಲ್ಲಿಂದ ದಕ್ಷಿಣ ದಿಕ್ಕಿಗಿರ್ತಕ್ಕಂಥ, ಉತ್ತರಕ್ಕಿರ್ತಕ್ಕಂಥ ಸ್ವಾಮಿ ಪುಷ್ಕರಣಿಗೆ ಬರಬೇಕಂತ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹ ದೇವರ ದರ್ಶನವನ್ನು ಮಾಡಿಕೊಂಡು ಬರ್ರಿ ಅಂತ ಇದು ಹಾಡು ದೊಡ್ಡದಿದೆ. ಆದರೆ ಅವಕಾಶವಿಲ್ಲ. ಇಂತಹ ಅದ್ಭುತವಾದ ತಿರುಪತಿ ಯಾತ್ರೆ ಹೇಗೆ ಮಾಡಬೇಕು ಅಂತ ಎಂದೋ ನಮಗೆ ತೋರಿಸಿಕೊಟ್ಟಿದ್ದಾರೆ ವಿಜಯದಾಸರು. ಇಷ್ಟು ಮಹೋಪಕಾರ ಮಾಡಿದವರಿಗೆ ನಾವು ಏನು ಉಪಕಾರ, ತಿರುಗಿ ಪ್ರತ್ಯುಪಕಾರ ಏನು ಮಾಡಲಿಕ್ಕಾಗ್ತದೆ? ಆ ವಿಜಯದಾಸರ ಮಹತ್ವ ತಿಳಿದುಕೊಂಡು ಅವರ ಸ್ತೋತ್ರ ಅಂದರು. ಕೊನೆಗೆ ಅವರ ಸ್ತುತಿರೂಪವಾಗಿರ್ತಕ್ಕಂಥ ಕಲ್ಲೂರು ಸುಬ್ಬಣ್ಣಾಚಾರ್ಯರು, ವ್ಯಾಸ ವಿಠಲಾಂಕಿತರು ಅವರು ಮಾಡಿದ ವಿಜಯ ಕವಚ, ಅದು ಹೇಳಿದ್ರನ್ನ ಸಾಕದನ್ನು ಅದು ನೋಡಿಕೊಂಡು ವಿಜಯದಾಸರ ಒಂದು ಚರಣಕ್ಕೆ ನಮಸ್ಕಾರ ಮಾಡಿ, ಸ್ವಾಮಿ ನಮಗೆ ದಿವ್ಯವಾದ ಭಗವಂತನಲ್ಲಿ ಭಕ್ತಿ ಕೊಟ್ಟು ದಿವ್ಯ ಜ್ಞಾನವನ್ನು ಕೊಡುವಂಥ ಪ್ರಾರ್ಥನವನ್ನು ಮಾಡಬೇಕು. ಅಂತಹ ವಿಜಯದಾಸನ ನೆನೆದ ದಿವಸವೇ ಸುದಿವಸ. ಇಂತಹ ಸುದಿನ ಇವತ್ತಿನ ದಿವಸ 4 ಮಾತನ್ನು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಆತ್ಮೀಯರು, ಶ್ರೇಯೋಭಿಲಾಷಿಗಳಾಗಿರ್ತಕ್ಕಂಥ ಗಿರೀಶ್ ಕುಲಕರ್ಣಿ. ಈ ದಾಸ ಸಾಹಿತ್ಯ, ಸಪ್ತಸ್ವರ ದಾಸ ಸಾಹಿತ್ಯ ಸಮೂಹದ ಈ ಒಂದು ಫೇಸ್ಬುಕ್ ಮುಖಾಂತರವಾಗಿ ಎಷ್ಟೋ ಜನಕ್ಕೆ ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಾಳ ಒಳ್ಳೆಯ ಕೆಲಸ. ಎಷ್ಟೋ ಸಾರಿ ಹೇಳಿದ್ದೀನಿ, ಗಿರೀಶ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಪ್ಪ, ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ಇವತ್ತು ಇಂಥ ಒಂದು ನನಗೂ ಒಂದು ಪುಣ್ಯವನ್ನು 4 ಮಾತಾಡನ್ನು ಆಡ್ತಕ್ಕಂಥ ಅವಕಾಶವನ್ನು ಕೊಡಿಸಿರ್ತಕ್ಕಂಥವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ವೀಕ್ಷಕರಿಗೆ ಎಷ್ಟೋ ಜನ ವೀಕ್ಷಕರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ವಿಜಯದಾಸರು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ನಮ್ಮ ತಿರುಮಲೇಶ ಸಮಗ್ರ ಅನುಗ್ರಹ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ಶ್ರೀಕೃಷ್ಣ ಅರ್ಪಣ.